ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकै यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात्। ॐ विश्वानि देव सवितद्दुरितानि परासुवा यद्भद्रं तन्न आसुवा। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। असतो मा सद्गमय तमसो मा ज्योतिर्गमय मृत्योर्मा अमृतङ्गमय। ॐ शान्ति शान्ति शान्तिः। ಹಾಗೆ ಶಿರವಾಗಿ ನಮ್ಮ ತಂದೆ ತಾಯಿಗಳಿಗೆ ಗುರುಗಳಿಗೆ ಮತ್ತೆ ನಮ್ಮ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ಬೇಡ್ಕೊಂತ ಹಾಗೆ ಉಸಿರು ತಗೊಳ್ತಾ ಬರೋಣ. ಎರಡು ಕೈಗಳನ್ನ ತಿಕ್ಕಿ ಆ ಶಾಖವನ್ನ ಕಣ್ಣಿಗೆ ಕೊಟ್ಟು ಕಣ್ಣುಗಳನ್ನ ಬಿಡಿಸ್ಕೊಳ್ಳೋಣ. ಇಂದಿನ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ಆನಂತರ ಕೆಲವು ಆಸನ ಅಭ್ಯಾಸಗಳು, ಸೂರ್ಯ ನಮಸ್ಕಾರ ಮತ್ತೆ ಪ್ರಾಣಾಯಾಮದ ಅಭ್ಯಾಸವನ್ನ ಇವತ್ತು ಹೆಚ್ಚು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಿಂತ್ಕೊಳ್ಳಿ. ಮ್ಯೂಟ್ ಮಾಡಿ, ದಯವಿಟ್ಟು ಬೇರೆಯವರಿಗೆ ಡಿಸ್ಟರ್ಬ್ ಮಾಡೋಣ. ಮ್ಯೂಟ್ ಮಾಡ್ಕೊಳ್ಳಿ. ಈಗ ಯೋಗಿಕ್ ಜಾಗಿಂಗ್ ಇಂದ ಪ್ರಾರಂಭ ಮಾಡೋಣ. ನಮ್ಮ ದೇಹದಲ್ಲಿ ಇರುವಂತಹ ತ್ರಿದೋಷಗಳು, 3 ದೋಷಗಳಾದಂತಹ ವಾತ ಪಿತ್ತ ಕಫ, ಈ 3 ದೋಷಗಳನ್ನ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಈ ಒಂದು ಯೋಗಿಕ್ ಜಾಗಿಂಗ್ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಪ್ರಾರಂಭ ಮಾಡೋಣ. ನಿಧಾನವಾಗಿ, ಸ್ಲೋಲಿ, ನಿಂತಲ್ಲೇ ಓಟ, ನಿಧಾನವಾಗಿ ಪ್ರಾರಂಭ ಮಾಡಿ. ಹಾಗೆ ವೇಗವನ್ನ ಹಾಗೆ ಹಂತವಾಗಿ ಹೆಚ್ಚಿಸ್ತಾನ. ಹಾಗೆ ಕೈಗಳನ್ನ ಮೇಲೆತ್ತರಿಗೆ, ನಿಮ್ಮ ಹಿಂಬಡಿಯನ್ನ ಟಚ್ ಮಾಡಿ, ನಿಮ್ಮ ಹಿಪ್ಸ್ಗೆ ಟಚ್ ಮಾಡೋ ಪ್ರಯತ್ನ ಮಾಡಿ. ಉಸಿರಾಟವನ್ನ ಜೋಡಿಸ್ಕೊಳ್ತಾ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಚೇಂಜ್. ಕಾಲುಗಳನ್ನ ಈಗ ಮುಂದೆ ಮೇಲೆ ಅಭ್ಯಾಸವನ್ನ ಮಾಡೋಣ. ಚೇಂಜ್. ಎರಡು ಪಾದಗಳನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಸ್ವಿಚ್ ಆಫ್.
ಅರ್ಧ ಕುಳಿತು ಹೇಳುವಂತ ಅಭ್ಯಾಸ. ಕೂರುವಾಗ ಉಸಿರು ಬಿಡ್ತಾ ಹಾಗೆ ಮೇಲೆ ಬರುವಾಗ ಉಸಿರು ತಗೊಳ್ತಾ ಅಭ್ಯಾಸ ಮಾಡಿ. ಹಾಗೆ ಈಗ ಕಾಲು ಹತ್ರ ಮಾಡ್ಕೋಣ. ಕೈ ಮುಂದೆ ನಿಮ್ಮ ಮಂಡಿಯನ್ನ ಬಲಕ್ಕೆ ಬೆಂಡ್ ಮಾಡಿ, ಎಡಗಾಲಿನ ಸ್ಟ್ರೆಚ್ ಮಾಡಿ, ಹಾಗೆ ಮೇಲೆ ಮತ್ತೆ ಎಡ ಪಾರ್ಶ್ವಕ್ಕೆ ಮೇಲೆ ಬಲ, ಮೇಲೆ ಎಡ, ಬಲ, ಎಡ, ಬಲ, ಎಡ, ಬಲ, ಎಡ, ಬಲ, ಎಡ, ಬಲ. ಹಾಗೆ ಸಂಪೂರ್ಣವಾಗಿ ಕೊಡೋ ಪ್ರಯತ್ನ ಮಾಡಿ. ಯಾರಿಗಾದರೂ ಉಸಿರಾಟವನ್ನು ಜೋಡಿಸ್ಕೊಳ್ಳಿ. ಈಗ ಮತ್ತೆ ನಿಮ್ಮ ಸೊಂಟದ ಮೇಲೆ ಕೈ ಇಟ್ಟು ಬಲ ಪಾರ್ಶ್ವದಲ್ಲಿ ಮಂಡಿಯನ್ನು ಹಚ್ಚಿ ಕರೆದ ಮೇಲೆ, ಹಾಗೆ ಎಡ ಪಾರ್ಶ್ವಕ್ಕೆ ಹನುಮಾನ್ ಮೇಲೆ ಬಲ, ಮೇಲೆ ಮತ್ತೆ ಲೆಫ್ಟ್ ಮತ್ತೆ ರೈಟ್, ಲೆಫ್ಟ್ ಮೇಲೆ ರೈಟ್, ಲೆಫ್ಟ್ ಮೇಲೆ. ಸೊ ಈಗ ಮುಂದೆ ಹಿಂದೆ ಬಾಗೋಣ. ಎರಡು ಕೈಗಳನ್ನು ಮುಂದೆ ಜೋಡಿಸಿ ಹಾಗೆ ಬ್ಯಾಕ್ ಬೆಂಡಿಂಗ್ ಮಾಡಿ. ಉಸಿರು ತಗೊಳ್ತಾ ಹಿಂದೆ, ಮುಂದೆ ಹಿಂದೆ, ಮುಂದೆ ಹಿಂದೆ, ಮುಂದೆ ಹಿಂದೆ, ಮುಂದೆ ಹಿಂದೆ, ಮುಂದೆ ಹಿಂದೆ, ಮತ್ತೆ ಮುಂದೆ ಹಿಂದೆ. ರಿಲ್ಯಾಕ್ಸ್. ಈಗ ಸೈಡ್ ಬೆಂಡಿಂಗ್. ನಿಮ್ಮ ಬಲ ಪಾರ್ಶ್ವಕ್ಕೆ ತ್ರಿಕೋನಾಸನ ಚಾಲನೆ ಕೊಡ. ಸ್ವಲ್ಪ ವೇಗವಾಗಿ ತ್ರಿಕೋನ ಚಾಲನೆ. ಕೆಳಗಡೆ ಬಗ್ಗುವಾಗ ಬೆಂಡ್ ಮಾಡುವಾಗ ಬ್ರೀತ್ ಔಟ್ ಮಾಡಿ, ಹಾಗೆ ಮೇಲೆ ಬರುವಾಗ ಬ್ರೀತ್ ಮಾಡ್ತಾ ಮೇಲೆ ಬರ್ತಾ ಅಭ್ಯಾಸವನ್ನು ಮಾಡಿ. ಉಸಿರಾಟವನ್ನ ಜೋಡಿಸ್ಕೊಳ್ಳಿ. ಹಾಗಾದ್ರೆ ಯೋಗಮಯ ಅಭ್ಯಾಸ ಅಂತ ಹೋಗುತ್ತೆ. ಹಾಗೆ ಈಗ ಕಾಲನ್ನ ಜೋಡಿಸ್ಕೊಳ್ಳೋಣ. ಪಾದಹಸ್ತಾಸನ ಚಾಲನೆ. ಕೈಗಳನ್ನ ಸುತ್ತಗೊಳ್ತಾ ಮೇಲೆ ಮತ್ತೆ ಉಸಿರು ಬಿಟ್ಟ ಕೆಳಗೆ, ಹಾಗೆ ಮೇಲೆ ಕೆಳಗೆ. ಉಸಿರಾಟವನ್ನ ಜೋಡಿಸ್ಕೊಳ್ಳಿ. ಯಾವಾಗ ಮುಂದೆ ಬಾಗುವಾಗ ಎಕ್ಸೇಲ್ ಮಾಡ್ತೀವಿ, ಮತ್ತೆ ಮೇಲೆ ಬರುವಾಗ ಇನ್ಹೇಲ್ ಮಾಡ್ತಾ ಮೇಲೆ ಮಾಡ್ತಾ ಹೋಗೋದು. ಯಾರಿಗೆ ಬೆನ್ನು ನೋವಿದೆ, ಸೊಂಟ ನೋವಿದೆ, ಅವರು ಈ ಅಭ್ಯಾಸವನ್ನ ಹೆಚ್ಚು ಫೋರ್ಸ್ ಮಾಡಿ ಮಾಡೋದು ಬೇಡ. ಈಗ ನಮ್ಮ ದೇಹಕ್ಕೆ ಇನ್ನೂ ಸ್ವಲ್ಪ ಹೆಚ್ಚು ವಾರ್ಮ್ ಮಾಡೋಣ. ಆಗ ದೇಹ ಬೆಳಗಿನ ಜಡತ್ವದಿಂದ ಹೊರಬಂದು ಮತ್ತೆ ನಮ್ಮ ಶರೀರ ಬೆಂಡ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈಗ 1 2 3 4 1 2 3 4 1 2 3 4 1 2 3 4. ಈಗ ಎರಡು ಕೌಂಟರ್ ಮಾಡ. 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1
ಮುಂದಿನ ಅಭ್ಯಾಸ ಟ್ವಿಸ್ಟಿಂಗ್ ಅಂಡ್ ಜಂಪಿಂಗ್. ಸೊ ನಿಮ್ಮ ಕೈಗಳು ಮುಂದೆ, ಕಾಲು ಎಡಗಡೆಗೆ, ಕೈಗಳು ಬಲಗಡೆಗೆ ಟ್ವಿಸ್ಟ್ ಮಾಡಿ ನಮ್ಮ ಸಣ್ಣದ ಭಾಗಕ್ಕೆ ವ್ಯಾಯಾಮವನ್ನ ಕೊಡುವಂತ ಅಭ್ಯಾಸ. ಕೈ ಚಾಚಿ 1 2 1 2 1 2 1 2 1 1 2 1 2 1 2 1 2 1 2 1 2 1 2 1 2 1 2 1 2 1 1 2 1 2 1 2 1 2. Relax. Deep breathing in and breathe out. ನಿಮ್ಮ ಉಸಿರಾಟದ ಕಡೆ ಗಮನ ಇಡಿ. ನಿಮ್ಮ ಗಮನ ನಿಮ್ಮ ಉಸಿರಾಟದ ಕಡೆ, ಉಸಿರಾಟದ ವೇಗವನ್ನ ಗಮನಿಸ್ತಾ ಬನ್ನಿ. ನಿಮ್ಮ ಎದೆಯ ಬಡಿತವನ್ನ ಗಮನಿಸಿ. ಸ್ವಲ್ಪ ವಜ್ರಾಸನದಲ್ಲಿ ರಿಲ್ಯಾಕ್ಸ್. ಒಮ್ಮೆ ಕಣ್ಮುಚ್ಚಿ ನಿಮ್ಮ ಶರೀರವನ್ನ ಗಮನಿಸಿ. ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಗಮನಿಸಿ. Observe the blood circulation in your body. Observe the temperature in your body. Observe the deep breathing. Also changes in your body. Come back to normal breathing. ನಿಮ್ಮ ಉಸಿರಾಟವನ್ನ ಸಹಜವಾದ ಉಸಿರಾಟಕ್ಕೆ ವಾಪಸ್ ತಗೊಂಡು ಬನ್ನಿ. ಈಗ ಮೇಲೆ ಬರೋಣ. ಮತ್ತೆ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನ ಮಾಡೋಣ. ಒಂದಿಗೆ ನಿಮ್ಮ ಮ್ಯಾಟ್ನ ಮುಂಭಾಗಕ್ಕೆ ಬನ್ನಿ. ಯಾವಾಗಲೂ ಸೂರ್ಯ ನಮಸ್ಕಾರದಲ್ಲಿ ಮ್ಯಾಟ್ನ ಮುಂಭಾಗಕ್ಕೆ ನಾವು ಒಂದು ಅಭ್ಯಾಸವನ್ನ ಮಾಡಬೇಕು. ಕಾಲನ್ನ ಹಿಂದೆ ಚಾಚೋದ್ರಿಂದ ನಿಮ್ಮ ಅಭ್ಯಾಸ ಮೊದಲಿಗೆ ನಿಂತ್ಕೊಳ್ಳುವಂತ ಪೊಸಿಷನ್ ಮ್ಯಾಟ್ನ ಮುಂಭಾಗಕ್ಕೆ ಇದೆ. ಸಮಸ್ಥಿತಿ, ಎರಡು ಪಾದಗಳು ಒಟ್ಟಾಗಿಟ್ಕೊಳ್ಳೋಣ. ನಿಮ್ಮ ದೇಹದ ಬ್ಯಾಲೆನ್ಸ್ ನೋಡ್ಕೊಳ್ಳಿ. ಸೊ ನಿಮ್ಮ ದೇಹ, ನಿಮ್ಮ ಪಾದ ಎಷ್ಟು ಅಗಲ ಇಟ್ಟರೆ ನಿಮ್ಮ ದೇಹ ನೇರವಾಗಿ ಆರಾಮಾಗಿ ನಿಂತ್ಕೊಳ್ಬಹುದು ಅಂತ. ಎರಡು ಕೈಗಳನ್ನ ಹಾಕೋಬೇಕಲ್ಲಿ. ಡೀಪ್ ಬ್ರೀತಿಂಗ್, ಬ್ರೀತ್ ಔಟ್. ಕ್ಷಮಿಸಿ, ವಾಲ್ಯೂಮ್ ಕೇಳಿಸ್ತಿಲ್ಲ ಮೇಡಮ್. ಮೈಕ್ ಸ್ವಲ್ಪ ದೂರ ಇದೆ ಅನ್ಸುತ್ತೆ. Audio is clear. Yes. So ಈಗ ಸಮಸ್ಥಿತಿ. ಸೊ ಮೊದಲಿಗೆ ನಮನಾಸನ ಸ್ಥಿತಿಗೆ ಬರೋಣ. ನಮಸ್ಕಾರ ಸ್ಥಿತಿ, ನಮನಾಸನ. ಹಾಗೆ ಉಸಿರು ತಗೊಳ್ತಾ ಕೈಗಳೆರಡನ್ನ ಮೇಲೆ ತೆಗೆದು ಸುಮ್ಮನೆ ಬಾಗಿಸೋಣ ದೇಹವನ್ನ. ಊರ್ಧ್ವ ಹಸ್ತಾಸನ. ಹಾಗೆ ಉಸಿರು ಬಿಡ್ತಾ ಪಾದ ಹಸ್ತಾಸನ ಸ್ಥಿತಿ. ನಿಮ್ಮ ಹಣೆಯನ್ನ ಮಳೆಗೆ ಟಚ್ ಮಾಡೋ ಪ್ರಯತ್ನ ಮಾಡಿ. ಎಡಗಳು ಹಿಂದೆ, ಅಶ್ವ ಸಂಚಾಲನಾಸನ. ಕತ್ತು ಮೇಲೆ, ದೃಷ್ಟಿ ಮೇಲಿರಲಿ. ಸ್ಥಿತಿಯಲ್ಲಿ ಉಸಿರಾಟವನ್ನ ಮಾಡಿ. ನಾರ್ಮಲ್ ಬ್ರೀದಿಂಗ್. ಹಾಗೆ ಬಲಗಾಲ ಹಿಂದೆ ತಗೊಂಡೋಣ. ಪೂರ್ವತಾಸನ ಸ್ಥಿತಿ ಬರೋಣ. ಹಿಂಬಡಿಯನ್ನ ಕೆಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಟಚ್ your heels on the floor. ಹಾಗೆ ಸಾಷ್ಟಾಂಗ ನಮನಾಸನ ಸ್ಥಿತಿ. ನಿಮ್ಮ ಹೊಟ್ಟೆಯ ಭಾಗ ಮೇಲೆ ತೆಗೆಯಿರಿ. ಹಾಗೆ ಉಸಿರು ತಗೊಳ್ತಾ ಭುಜಂಗಾಸನ ಸ್ಥಿತಿ. ಕತ್ತು ಮೇಲೆ, ದೃಷ್ಟಿ ಮೇಲೆ, ಪಾದಗಳು ಹಿಂದೆ ಚಾಚಿರ್ಬೇಕು.
ಹಾಗೆ ಉಸಿರು ಬಿಡ್ತಾ ಪರ್ವತಾಸನ ಬರೋಣ. ಎಡಗಾಲು ಮುಂದೆ ಅಶ್ವಸಂಚಾಲನಾಸನ. ಹಾಗೆ ಬಲಗಾಲು ಮುಂದೆ ಪಾದಹಸ್ತಾಸನ ಸ್ಥಿತಿ. ಹಾಗೆ ಸುತ್ತುಕೊಳ್ತಾ ಮೇಲೆ ಊರ್ಧ್ವ ಹಸ್ತಾಸನ ಸ್ಥಿತಿ. ಹಾಗೆ ಬ್ಯಾಕ್ ಟು ಪೊಸಿಷನ್ ನಮನಾಸನ ಸ್ಥಿತಿ. ಎರಡು ಮೊಣಕೈವರೆಗೆ ಟಚ್ ಮಾಡಿ ಕೆಳಗಡೆ ಇಳಿಸಿ ನಮನಾಸನ ಸ್ಥಿತಿ ಬನ್ನಿ. ರಿಲ್ಯಾಕ್ಸ್. ಇದು ಸೂರ್ಯ ನಮಸ್ಕಾರದ ಒಂದು ಆವೃತ್ತ. ಸೊ ಹಾಗೆ ಮತ್ತೆ ಇನ್ನೊಂದು ಬಾರಿ ಕಂಟಿನ್ಯೂ ಮಾಡೋಣ. ಸಮಸ್ಥಿತಿ, ನಮನಾಸನ ಸ್ಥಿತಿ. ಹಾಗೆ ಸುತ್ತುಕೊಳ್ತಾ ಕೈಗಳನ್ನು ಮುಂದೆಯಿಂದ ಮೇಲೆ ಹಿಂದೆ ಬಾರಿಸಿ, ತೊಟ್ಟದ ಭಾಗದಿಂದ ಮೇಲೆ ಹಿಂದೆ ಬಾರಿಸಬೇಕು. ಹಾಗೆ ಎಕ್ಸೇಲ್ ಮಾಡ್ತಾ ಪಾದಹಸ್ತಾಸನ ಸ್ಥಿತಿ. ಎಡಗಾಲು ಹಿಂದೆ ಅಶ್ವಸಂಚಾಲನಾಸನ ಸ್ಥಿತಿ. ಬಲಗಾಲು ಹಿಂದೆ ಪರ್ವತಾಸನ ಹೋಗಲು. ನಿಮ್ಮ ಎರಡು ಪಾದವನ್ನ ನೆಲಕ್ಕೆ ಹೋಗಿ ಕತ್ತನ್ನ ಬಳಸಿ ನಿಮ್ಮ ಎರಡು ಕೈಗಳ ಮಧ್ಯದಲ್ಲಿ ನಿಮ್ಮ ತಲೆಗೆ ಭಾಗವಹಿಸಿ. ಹಾಗೆ ಮಂಡಿಯನ್ನ ಕೆಳಗಡೆ ಇರಿಸಿ. ಹಾಗೆ ನಿಧಾನವಾಗಿ ಸಾಷ್ಟಾಂಗ ನಮನಾಸನ ಅಥವಾ ಅಷ್ಟಾಂಗ ನಮನಾಸನ ಸ್ಥಿತಿ. ಎದೆ, ಗಲ್ಲ, ಕೈಗಳು ಮತ್ತೆ ಕಾಲು ಮಂಡಿಯ ಭಾಗ ಮಾತ್ರ ನೆಲದಲ್ಲಿ ಟಚ್ ಆಗಿರಲಿ. ಹೊಟ್ಟೆಯ ಭಾಗ ಮೇಲೆ. ಹಾಗೆ ಸುತ್ತುಕೊಳ್ತಾ ಭುಜಂಗಾಸನ ಸ್ಥಿತಿ. Inhale and out. Exhale and come to Parvatasana ಸ್ಥಿತಿ. ದೃಷ್ಟಿ ನಾಭಿಯ ಕೈಗೆ. ಎಡಗಾಲು ಮುಂದೆ ಅಶ್ವಸಂಚಾಲನಾಸನ ಸ್ಥಿತಿ. ಕತ್ತು ಮೇಲೆ ಹಿಂದೆ ಪಾದವನ್ನ ಚಾಚಿ ದೃಷ್ಟಿ ಮೇಲಿರಲಿ. ಹಾಗೆ ಬಲಪಾದವನ್ನ ಮುಂದೆ ತಗೊಂಡ್ಬರೋಣ. ಪಾದಹಸ್ತಾಸನ ಸ್ಥಿತಿ. ಹಾಗೆ ಸುತ್ತುಕೊಳ್ತಾ ಊರ್ಧ್ವ ಹಸ್ತಾಸನ ಸ್ಥಿತಿ. ಬ್ಯಾಕ್ ಟು ಪೊಸಿಷನ್ ನಮನಾಸನ ಸ್ಥಿತಿ. ರಿಲ್ಯಾಕ್ಸ್. ಈಗ ಸ್ವಲ್ಪ ವೇಗವಾಗಿ ಇದೇ ಅಭ್ಯಾಸವನ್ನ 2 ಬಾರಿ ಮಾಡೋಣ. ಸಮಸ್ಥಿತಿ. ಏಕಂ, ದ್ವೇ, ತ್ರೀಣಿ. ಚಿತ್ವಾರಿ ಎಡಗಾಲು ಹಿಂದೆ, ಲೆಫ್ಟ್ ಹ್ಯಾಂಡ್ ಸೈಡ್. ಪಂಚ, ಷಟ್, ಸಪ್ತ, ಅಷ್ಟ, ನವ ಎಡ ಮುಂದೆ, ದಶ, ಏಕಾದಶ, ದ್ವಾದಶ. ರಿಲ್ಯಾಕ್ಸ್. ಏಕಂ, ದ್ವೇ, ತ್ರೀಣಿ. ಚತ್ವಾರಿ ಎಡಗಾಲು ಮುಂದೆ, ಲೆಫ್ಟ್ ಲೆಗ್ ಬ್ಯಾಕ್. ಪಂಚ, ಷಟ್, ಸಪ್ತ, ಅಷ್ಟ, ನವ ಎಡ, ದಶ, ಏಕಾದಶ, ದ್ವಾದಶ. ರಿಲ್ಯಾಕ್ಸ್. ವೆರಿ ಗುಡ್. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಜೊತೆಗೆ ಸೇರಿ ಮಾಡಿ ಅಭ್ಯಾಸವನ್ನ. ನಿಧಾನಕ್ಕೆ ಅಭ್ಯಾಸ ನಿರಂತರವಾಗಿ ಮಾಡ್ತಾ ಮಾಡ್ತಾ ಸ್ವಲ್ಪ ವೇಗವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಬನ್ನಿ. ಸೂರ್ಯ ನಮಸ್ಕಾರ. ಸೂರ್ಯನಲ್ಲಿ ಸೂರ್ಯ ದೇವನ ಶಕ್ತಿ ಏನಿದೆ, ಆ ಶಕ್ತಿಯ ಪ್ರಹರವನ್ನ ಸ್ವೀಕಾರ ಮಾಡೋದಕ್ಕೆ ನಮ್ಮ ದೇಹದ ಒಂದು ಸ್ಥಿತಿಯನ್ನ ನಾವು ಪಳಗಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಆ ಭಗವಂತ ಕೊಟ್ಟಿರುವಂತಹ ಸೂರ್ಯ ದೇವನ ಶಕ್ತಿಯನ್ನ ಸ್ವೀಕಾರ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ ನಾವು ಖಂಡಿತವಾಗ್ಲೂ ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸೂರ್ಯ ನಮಸ್ಕಾರದ ಅಭ್ಯಾಸದಿಂದ ಇಡೀ ಶರೀರವು ಆಕ್ಟಿವ್ ಆಗ್ತಾ, ಬ್ಲಡ್ ಸರ್ಕ್ಯುಲೇಷನ್ ಇಡೀ ಶರೀರದಲ್ಲಿ ಹೆಚ್ಚಾಗ್ತಾ,
ನಮ್ಮ ಶರೀರವು ಎಲ್ಲವನ್ನ ಪಾಸಿಟಿವ್ ಎನರ್ಜಿ ಏನಿದೆ ಅದನ್ನ ಸ್ವೀಕಾರ ಮಾಡೋದಕ್ಕೆ ಈಗ ತಯಾರಿಯಾಗಿದೆ. ಮುಂದಿನ ಅಭ್ಯಾಸವನ್ನ ಈಗ ಮಾಡ್ತಾ ಹೋಗೋಣ. ಕೆಲವು ಆಸನಾಭ್ಯಾಸಗಳು. ಸಮಸ್ಥಿತಿ ಪರಿಣಾಮದೊಂದಿಗೆ ತಾಡಾಸನ ಸ್ಥಿತಿ ಹೋಗೋಣ. ಎರಡು ಕೈಗಳನ್ನ ಪಾರ್ಶ್ವದಿಂದ ಮೇಲೆ ತೆಗೆದು ಮೇಲೆ ಕೈಗಳನ್ನ ಜೋಡಿಸಿ, ಎರಡು ಹಸ್ತಗಳನ್ನ ಒಂದಕ್ಕೊಂದು ಸೇರಿಸಿ ಬದ್ಧಾಂಗುಲಿ ಮೇಲ್ಮುಖವಾಗಿ ಹಸ್ತವನ್ನ ಚಾಚೋಣ. Stretch your palm up. Slowly raise your hips. ನಿಮ್ಮ ಹಿಮ್ಮಡಿಯನ್ನ ನಿಧಾನವಾಗಿ ಮೇಲೆ ತೆಗೆಯಿರಿ. Focus front. ನಿಮ್ಮ ದೃಷ್ಟಿ ಮುಂಭಾಗಕ್ಕೆ ಇರಲಿ. ಸ್ಥಿತಿಯಲ್ಲಿ ಉಸಿರಾಟವನ್ನ ಮಾಡಿ. Breathe in, breathe out normally. Balancing asana. It helps to grow height, the children. Relax. ಹಾಗೆ ಹಿಂಡಿಯನ್ನ ಕೆಳಗಿಳಿಸಿ, heels down. ಹಾಗೆ ಕೈಗಳನ್ನ ಪಾರ್ಶ್ವದಿಂದ ಕೆಳಗಡೆ ಇಳಿಸ್ಕೊಳ್ತಾ ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಕೆಳಗಡೆ. ಈಗ ಮುಂದಿನ ಅಭ್ಯಾಸ ವೃಕ್ಷಾಸನ. ನಿಮ್ಮ ಬಲ ಪಾದವನ್ನ ಎಡಕಡೆಗೆ ಒತ್ತಿದ್ದೀವಿ. perpendicular to the left leg. ದೇಹವನ್ನ ಸರಿಯಾಗಿ ಸಮವಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಪಾರ್ಶ್ವದಿಂದ ಎರಡು ಕೈಗಳನ್ನ ಉಸಿರು ತಗೊಳ್ತಾ ಮೇಲೆ ಇನ್ಹೇಲ್ ಅಪ್. ಅಲ್ಲಿ ಕೈಗಳನ್ನ ಜೋಡಿಸಿ ಆದಷ್ಟು ಸ್ಟ್ರೆಚ್ ಮಾಡಿ. ಯಾರಿಗೆ ಆಗೋದಿಲ್ಲೋ ಅವ್ರು ಗೋಡೆ ಸಹಾಯ ತಗೊಂಡು ಅಭ್ಯಾಸವನ್ನ ಮಾಡಿ. ಮಂಡಿ ಮೇಲೆ ಪಾದವನ್ನ ಇಡೋದು ಬೇಡ. Don't keep your foot on the knee. ಹಾಗೆ ಎಕ್ಸೇಲ್ ಮಾಡ್ತಾ ಉಸಿರುತ್ತಾ ಕೆಳಗಡೆ. ಹಾಗೆ ನಿಧಾನವಾಗಿ ಕಾಲನ್ನ ಕೆಳಗಡೆ. ಈಗ ಎಡಪಾರ್ಶ್ವದಿಂದ ವೃಕ್ಷಾಸನ. Left foot on your right side, perpendicular to the right leg. ಸೊ ಹಾಗೆ ಸುತ್ತುಕೊಳ್ತಾ ಪಾರ್ಶ್ವದಿಂದ ಕೈಗಳನ್ನ ಮೇಲೆ ಜೋಡಿಸೋಣ. ಸ್ಟ್ರೆಚ್ ಮಾಡಿ. Focus on one point. ದೃಷ್ಟಿ ಯಾವುದಾದ್ರೂ ಒಂದು ಬಿಂದುವಿನ ಮೇಲೆ ಕೇಂದ್ರೀಕೃತ ಮಾಡಿ. ಹಾಗೆ ಉಸಿರುತ್ತಾ ಪಾರ್ಶ್ವದಿಂದ ನಿಧಾನವಾಗಿ ಕೆಳಗಡೆ ಇಳಿಸೋಣ. ಕಾಲನ್ನ ಕೆಳಗಡೆ. ಸೊ ಈ ಅಭ್ಯಾಸ ನಮ್ಗೆ ಬಾಡಿ ಬ್ಯಾಲೆನ್ಸಿಂಗ್ಗೆ ಹಾಗೆ ಮಂಡಿ ಬಲ ಮಾಡ್ಕೊಳ್ಳೋದಕ್ಕೆ, ಪಾದವನ್ನ ಬಲ ಮಾಡ್ಕೊಳ್ಳೋದಕ್ಕೆ, ಕಾಲುಗಳನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ, ಇಡೀ ಶರೀರವನ್ನ ಶಕ್ತಿ ವರ್ಧನೆ ಮಾಡ್ಕೊಳ್ಳೋದಕ್ಕೆ ಈ ಅಭ್ಯಾಸ ಬಹಳ ಮುಖ್ಯ. ಈಗ ಮುಂದಿನ ಅಭ್ಯಾಸ ಗರುಡಾಸನ. ನಿಮ್ಮ ಎಡಗಾಲನ್ನ ಮೇಲೆ ಬಲಗಾಲನ್ನ ಸುತ್ತಿ ಹಿಂದೆ ಲಾಕ್ ಮಾಡಿ. ಹಾಗೆ ಕೈಯನ್ನ ಸಹ ಒಂದ್ರ ಮೇಲೆ ಒಂದಿಟ್ಟು ಲಾಕ್. ಬ್ಯಾಲೆನ್ಸ್ ಆಗಿ ದೇಹವನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈ ಅಭ್ಯಾಸ ಕೂಡ ಬ್ಯಾಲೆನ್ಸಿಂಗ್ ಆಸನ. ಇಡೀ ಶರೀರವನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಯೂರಿನರಿ ಗ್ಲ್ಯಾಂಡ್ಸ್ ಆಕ್ಟಿವ್ ಆಗ್ತಾ ಹೋಗುತ್ತೆ. It activates our urinary glands. Relax. ಹಾಗೆ ಎಡಪಾರ್ಶ್ವದಿಂದ ಬೇಡ, ಬಲಗಾಲಿನ ಮೇಲೆ ಎಡಗಾಲನ್ನು ತಗೊಂಡ್ರಿ. Very good. Nice doing. Relax. ಈಗ ವಜ್ರಾಸನ ಸ್ಥಿತಿ ಬರೋಣ. ವಜ್ರಾಸನ ಸ್ಥಿತಿ. ಎರಡು ಕೈಗಳನ್ನ ನಿಮ್ಮ ಮಂಡಿ ಮೇಲೆ ಬೆನ್ನು ನೇರ ಇಟ್ಕೊಳ್ಳಿ. ಕಣ್ಣನ್ನೆಲ್ಲ ಮೃದುವಾಗಿ ಮುಚ್ಚಿ. ಕ್ಲೋಸ್ ಯುವರ್ ಐಸ್. ವಜ್ರಾಸನ ಸ್ಥಿತಿ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಕ್ಟಿವ್ ಆಗ್ತಾ ಹೋಗುತ್ತೆ. ಇಟ್ ಆಕ್ಟಿವೇಟ್ಸ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. ಮಂಡಿ ತುಂಬಾ ನೋವಿದ್ರೆ ಕೂಡೋದು ಬೇಡ.
ಈ ಅಭ್ಯಾಸದಲ್ಲಿ. ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಆಗಿದ್ರೆ ಕೂಡ ಈ ಅಭ್ಯಾಸ ಮಾಡೋದು ಬೇಡ. ಕಾಲಿಗೆ ಆರಾಮಾಗಿ ಕುತ್ಕೊಳ್ಳುವಂತ ಅಭ್ಯಾಸವನ್ನ ನಿರಂತರವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಿ. ಪ್ರಾಕ್ಟೀಸ್ ಡೈಲಿ. ರಿಲ್ಯಾಕ್ಸ್. ಸೊ ಈಗ ಮೊದಲಿಗೆ ಮಂಡೂಕಾಸನ ಮಾಡೋಣ. ಸೊ 2 ವಜ್ರಾಸನ. ಯಾರಿಗೆ ವಜ್ರಾಸನದಲ್ಲಿ ಆಗೋದಿಲ್ವೋ ಅವರು ಬೇಕಿದ್ರೆ ಆರಾಮಾಗಿ ಸುಖಾಸನ ಅಥವಾ ಅರ್ಧ ಪದ್ಮಾಸನ ಸ್ಥಿತಿಯಲ್ಲಿ ಕೂರ್ಬೋದು. ಮುಷ್ಟಿ ಮಾಡಿ, ಕೈಗಳನ್ನ ಮುಷ್ಟಿ ಮಾಡಿ. ಸೊ ಹಾಗೆ 2 ಹಸ್ತವನ್ನ ಮುಷ್ಟಿ ಮಾಡಿ ಹೀಗೆ ಜೋಡಿಸಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಪ್ರೆಸ್ ಮಾಡಿ ಉಸಿರನ್ನ ಸಂಪೂರ್ಣವಾಗಿ ಹೊರಗಡೆ ಹಾಗೆ ಬೆಂಡ್ ಮಾಡ್ತಾ ದೇಹವನ್ನ ಎಷ್ಟಾಗುತ್ತೆ ಅಷ್ಟು ಬೆಂಡ್ ಮಾಡಿ. 5, 4, 3, 2, 1 up. Breathe in and out. Inhale ಮಾಡ್ತಾ ಮೇಲೆ. ಹಾಗೆ ಇದೇ ಅಭ್ಯಾಸವನ್ನ ಮತ್ತೊಂದು ರೀತಿಯಲ್ಲಿ ಮಾಡ್ತೀವಿ. ಎಡ ಹಸ್ತವನ್ನ ನಿಮ್ಮ ಹೊಟ್ಟೆಯ ಮೇಲೆ, ಬಲ ಹಸ್ತವನ್ನ ಅಡ್ಡ. ಓಕೆ, ಹಾಗೆ ಉಸಿರನ್ನ ಹೊರಗಡೆ ಹಾಕಿ ಸಂಪೂರ್ಣವಾಗಿ ಇಲ್ಲಿ 2 ರೀತಿಯಾಗಿ ಮಾಡ್ತೀವಿ. ಒಂದು ಮೊದಲೇ ಉಸಿರನ್ನ ಹೊರಗಡೆ ಸಂಪೂರ್ಣವಾಗಿ ಎಕ್ಸೇಲ್ ಮಾಡಿ ಬರುವುದು. ಇನ್ನೊಂದು ಉಸಿರನ್ನ ಹೊರಗಡೆ ಹಾಕ್ತಾ ನಿಧಾನವಾಗಿ ಬೆಂಡ್ ಮಾಡಿ. ನಿಮ್ಗೆ ಯಾವ್ದು ಕಂಫರ್ಟ್ ನೋಡಿ, ನಿಮ್ಮ ಕಂಫರ್ಟ್ ನೋಡಿ ಅಭ್ಯಾಸವನ್ನ ಮಾಡಿ. Exhale and down. Five, 4, 3, 2, 1. Inhale up. Relax. ಈಗ ಶಶಕಾಸನ. ನಿಮ್ಮ 2 ಕೈಗಳನ್ನ ಉಸಿರು ತಗೊಳ್ತಾ ಮೇಲೆ ಮತ್ತೆ ಹಾಗೆ ಉಸಿರು ಬಿಡ್ತಾ ದೇಹವನ್ನ ಬಾಗಿಸಿ ಮುಂದೆ ಬೆಂಡ್ ಮಾಡಿ ನಿಮ್ಮ ಹಣೆಯನ್ನ ನೆಲಕ್ಕೆ ಟಚ್ ಮಾಡೋ ಪ್ರಯತ್ನ ಮಾಡಿ. ಹಿಪ್ಸ್ ಮೇಲೆ ಬೇಡ, ನಿಮ್ಮ ಪಾದದ ಮೇಲೆ. Keep your hips on the foot. Try to touch your forehead on the floor. 5, 4, 3, 2, 1 up. ಉಸಿರು ತಗೊಳ್ತಾ ಮೇಲೆ ಹಾಗೆ ಉಸಿರು ಬಿಡ್ತಾ ಕೈಗಳೆಲ್ಲ ಕೆಳಗಡೆ. ರಿಲ್ಯಾಕ್ಸ್. ಈಗ ಕಾಲನ್ನ ಚಾಚನ. ಎರಡು ಹಸ್ತವನ್ನ ನಿಮ್ಮ ಅಕ್ಕಪಕ್ಕ ಇಡಿ. Keep your palm on the sides. Sit straight. Foot straight. ಮೇರುದಂಡಾಸನ. ಕತ್ತು ನೇರವಾಗಿರಲಿ. ಬೆನ್ನು ನೋವಿಗೆ ರಾಮಬಾಣ. Very good for back pain. Relax. So ಈಗ ಮುಂದಿನ ಅಭ್ಯಾಸ ವಕ್ರಾಸನ. ಬಲಪಾದವನ್ನ ಎಡಮಂಡಿಯ ಪಕ್ಕದಲ್ಲಿ. Right foot next to the left knee. ನಿಮ್ಮ ಹಸ್ತವನ್ನ ಹಿಂದೆ. Just turn your right side. Keep your palm on the right. Then ಹಾಗೆ ಬಳಸಿ ನಿಮ್ಮ ಕೈಯನ್ನ ಎಡಗೈಯನ್ನ ಎಡಮಂಡಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ. Hold your left knee. ಹಾಗೆ ಹಿಂದೆ ತಿರುಗಿ. Turn back side. Observe your abdominal portion. ನಿಮ್ಮ ಹೊಟ್ಟೆ ಭಾಗವನ್ನ ಗಮನಿಸಿ. ಕಿಬ್ಬೊಟ್ಟೆಯನ್ನ ಗಮನಿಸ್ತಾ ಇರಿ. ಹೊಟ್ಟೆಗೆ ಆಗುವಂತಹ ಒತ್ತಡವನ್ನ ಗಮನಿಸ್ತಾ ಇರಿ. ರಿಲ್ಯಾಕ್ಸ್. ಕೈ ಬಿಡಿಸ್ಕೊಂಡು ಹಾಗೆ ಸ್ಟ್ರೆಚ್ ಮಾಡಿ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡೋಣ. ಲೆಫ್ಟ್ ಫುಟ್ ಆನ್ ದ ರೈಟ್ ಸೈಡ್ ಆಫ್ ದ ಲೆಫ್ಟ್ ರೈಟ್ ನೀ. ಹಾಗೆ ನಿಮ್ಮ ಎಡ ಪಾರ್ಶ್ವಕ್ಕೆ ತಿರುಗಿ. ಹಾಗೆ ನಿಮ್ಮ ಬಲಗೈಯನ್ನ ಬಳಸಿ ನಿಮ್ಮ ಬಲ ಹಸ್ತವನ್ನ ಎಡಮಂಡಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ.
ಎಡ ಪಾದವನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಎಡ ಪಾದದ ಬೆರಳನ್ನ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಹಿಂದೆ ತಿರುಗಿ turn towards left side. ಪಾದವನ್ನ ನೇರ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಬಲಗಾಲಿನ ಪಾದವನ್ನ ಸ್ಟ್ರೇಟ್. ನಿಮ್ಮ ಹೊಟ್ಟೆಯ ಭಾಗ ಎಡ ಪಾರ್ಶ್ವದಲ್ಲಿ ಹೊಟ್ಟೆಯ ಭಾಗಕ್ಕೆ ಆಗುವಂತ ಒತ್ತಡವನ್ನ ಗಮನಿಸಿ. ಅಬ್ಸರ್ವ್ your left side stomach portion. Relax. ಹಾಗೆ ಮುಸ್ಕೋಣ, ಕಾಲನ್ನು ಸ್ಟ್ರೆಚ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಎಡಗಾಲನ್ನ ಮಡಚಿ hold your left leg. ಹಾಗೆ ನಿಮ್ಮ ರೈಟ್ ಲೆಗ್ ನ ಕ್ಲೋಸ್ ಮಾಡಿ. hold your right leg. ಸೊ ಯಾವ ಕಾಲ ಮೇಲೆ ಇದೆಯೋ ಆ ಕೈನ ಮೇಲೆಯಿಂದ ತಗೊಂಡ್ಬನ್ನಿ. ಹಾಗೆ ನಿಮ್ಮ ಎಡಗೈನ ಹಿಂದೆಯಿಂದ ತಗೊಂಡು ಹಿಂದೆ ಲಾಕ್ ಮಾಡೋ ಪ್ರಯತ್ನ. ಗೋಮುಖಾಸನ ಸ್ಥಿತಿ. Breathe in, breathe out. Relax. ಕೈಗಳನ್ನ ಬಿಡಿಸಿಕೊಳ್ಳಿ. ಈಗ ಕಾಲನ್ನ ಮತ್ತೆ ಚಾಚನ. Stretch your legs. ಈಗ ಬಲಗಾಲನ ಮೊದಲು ಮಡಚಿ ಆಪೋಸಿಟ್ ಸೈಡ್ ಮಾಡ. ಸೊ ಎಡಗಾಲನ ಅದರ ಮೇಲೆ ಮತ್ತೆ ನಿಮ್ಮ ಎಡಗೈ ಮೇಲೆ ಹಾಗೆ ಬಲಗೈ ಹಿಂದೆಯಿಂದ ಲಾಕ್. ಈ ಅಭ್ಯಾಸದಲ್ಲಿ ನಮ್ಮ ಇಡೀ ಶರೀರದಲ್ಲಿ ಇರುವಂತಹ ನೀರಿನ ಅಂಶ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆನಂತರ ನಮ್ಮ ಇಡೀ ಬೆನ್ನಿನ ಭಾಗಕ್ಕೆ ಮತ್ತೆ ಫ್ರೋಸನ್ ಶೋಲ್ಡರ್, ಸೊ ಇದಕ್ಕೂ ಕೂಡ ಈ ಅಭ್ಯಾಸ ಒಳ್ಳೆಯ ಅಭ್ಯಾಸ. ಹಾಗೆ ಬೆನ್ನು ನೋವಿರೋರು ಕೂಡ ಇದು ಉತ್ತಮವಾದಂತಹ ಅಭ್ಯಾಸ. ಹಾಗೆ ನಮ್ಮ ಡಯಾಬಿಟಿಸ್ ಇರೋರಿಗೂ ಕೂಡ ಈ ಅಭ್ಯಾಸ ಉತ್ತಮವಾದಂತಹ ಅಭ್ಯಾಸ. ರಿಲ್ಯಾಕ್ಸ್. ಈಗ ಹೊಟ್ಟೆ ಮೇಲೆ ಮಲಗಿ ಮಾಡುವಂತ ಒಂದೆರಡು ಅಭ್ಯಾಸಗಳನ್ನ ಮಾಡೋಣ. ಆಸನಾಸ್, ಮಕರಾಸನ ಸ್ಥಿತಿ. ರಿಲ್ಯಾಕ್ಸ್. ಎರಡು ಪಾದವನ್ನ ಅಗಲ ಮಾಡ್ಕೊಳ್ಳಿ. 1.5 ಅಡಿಯಷ್ಟು, 1.5 feet. ಲೆಗ್ ಪಾಚ್. ಸೊ ಹಿಂಬಡಿ ಹಿಲ್ಸ್ ಒಳಮುಖವಾಗಿರ್ಬೇಕು ನಿಮ್ಗೆ. ಇನ್ಸೈಡ್ heel should be inside. Okay. ಈ ಅಭ್ಯಾಸ ಕೂಡ ಬ್ಯಾಕ್ ಪೇನ್ಗೆ ತುಂಬಾ ಒಳ್ಳೆಯ ಅಭ್ಯಾಸ. ರಿಲ್ಯಾಕ್ಸ್ ಮಾಡುವಂತ ಅಭ್ಯಾಸ ಇಡೀ ಶರೀರಕ್ಕೆ, ಸ್ಪೆಷಲಿ ನಮ್ಮ ಬ್ಯಾಕ್ಗೆ ರಿಲ್ಯಾಕ್ಸ್ ಕೊಡುವಂತ ಅಭ್ಯಾಸ. ಈಗ ಮುಂದಿನ ಅಭ್ಯಾಸ ಭುಜಂಗಾಸನ. ಎರಡು ಹಸ್ತವನ್ನ ಪಕ್ಕದಲ್ಲಿ, ಎರಡು ಕಾಲುಗಳನ್ನ ಒಟ್ಟಿಗೆ ಸೇರಿಸಿ, ಹಿಂದೆ ಪಾದವನ್ನ ಚಾಚಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ನಿಮ್ಮ ನಾಭಿಯವರೆಗೆ ಮಾತ್ರ, ಅಪ್ ಟು ಯುವರ್ ನಾರ್ಮಲ್. ಈ ಸ್ಥಿತಿಯಲ್ಲಿ ಉಸಿರಾಟ ಮಾಡ್ಕೊಳ್ಳಿ. ಹಾಗೆ ಉಸಿರು ಬಿಡ್ತಾ ಕೆಳಗೆ. ಸೊ ಕೆಲವರು ಕಂಪ್ಲೀಟ್ ನೀವು ನಿಮ್ಮ ನೋಡಿ ನಿಮ್ಮ ಮೊಣಕೈವರೆಗೆ ನೀವು ಕೆಳಗಡೆ ಇಟ್ಕೊಂಡಿದ್ರಿ, ಅದು ಒಂದು ಬೇರೆ ರೀತಿಯ ಅಭ್ಯಾಸ. ನಾನು ಈಗ ಹೇಳಿದ್ದು ನಿಮ್ಮ ಹಸ್ತವನ್ನ ಪಕ್ಕದಲ್ಲಿಡಿ. ವೆರಿ ಗುಡ್. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ನಾಭಿಯವರೆಗೆ ಮಾತ್ರ ಮೇಲೆ. ದೃಷ್ಟಿ ಮೇಲೆ ಇರಲಿ, ಕತ್ತು ಮೇಲೆ. ಹಾಗೆ ಉಸಿರು ಬಿಡ್ತಾ ಕೆಳಗೆ. ನಿಮ್ಮ ಸೊಂಟದ ಭಾಗದಲ್ಲಿ ಯಾವುದೇ ರೀತಿಯ ನೋವು ಇದು ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ಇದು ನಿಮ್ಮ ಹೊಟ್ಟೆಯ ಭಾಗಕ್ಕೂ ಕೂಡ ಉತ್ತಮವಾದಂತ ಅಭ್ಯಾಸ. ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗ್ತಾ ಹೋಗುತ್ತೆ. ಹೊಟ್ಟೆಯ ಭಾಗವನ್ನ ಕರಗಿಸ್ಲಿಕ್ಕೆ ಕೂಡ ಇದು ಉತ್ತಮವಾದಂತ ಅಭ್ಯಾಸ.
ಹಾಗೆ ಮತ್ತೊಮ್ಮೆ ಇನ್ನೊಂದು ಅಭ್ಯಾಸವನ್ನ ಮಾಡ. ಉಸಿರು ತಗೊಳ್ತಾ ಮೇಲೆ ಮೊಣಕೈ ನೇರ ಮಾಡ್ಕೊಳ್ಳಿ. ಮೊಣಕೈ ನೇರ. ವೆರಿ ಗುಡ್. ಹಾಗೆ ಉಸಿರು ಬಿಡ್ತಾ ಕೆಳಗೆ. ನಿಮ್ಮ ಎರಡು ಹಸ್ತವನ್ನ ಮುಂದೆ ಇಡೋಣ. ಒಂದರ ಮೇಲೆ ಒಂದು ಹಸ್ತವನ್ನ ಇಡಿ ಮುಂದೆ. ಹಾಗೆ ನಿಮ್ಮ ಗಲ್ಲವನ್ನ ಹಸ್ತದ ಮೇಲೆ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಸ್ಟ್ರೇಟ್ ಮಾಡಿ. ನಿಮ್ಮ ಮೊಣಕೈ ನೇರ ಮಾಡಿ. ಹಾಗೆ ಉಸಿರು ಬಿಡ್ತಾ ಕೆಳಗೆ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. Inhale up, exhale down. Relax. ಮಕರಾಸನ ಸ್ಥಿತಿ, ವಿಶ್ರಾಂತಿ. ನಿಮ್ಮ ಹಣೆಯನ್ನ ಇಟ್ಟು ವಿಶ್ರಾಂತಿ. ಹಾಗೆ ನಿಮ್ಮ ಗಲ್ಲವನ್ನ ಇಡ್ಬೋದು ಅಥವಾ ನಿಮ್ಮ ಪಾರ್ಶ್ವಕ್ಕೆ ಕೆನ್ನೆಯ ಭಾಗವನ್ನ ಹಸ್ತದ ಮೇಲಿಟ್ಟು ವಿಶ್ರಾಂತಿಯನ್ನ ಮಾಡ್ತಾ ಹೋಗುದು. ನಿಮ್ದು ಯಾವ ಭಾಗ ಬಿಟ್ರೆ ಆರಾಮ್ ಅನ್ಸುತ್ತೋ ಆ ಒಂದು ಭಾಗವನ್ನ ರಿಲ್ಯಾಕ್ಸ್ ಮಾಡ್ತಾ ವಿಶ್ರಾಂತಿಯನ್ನ ಪಡಿಬೇಕು. ಹಾಗೆ ಈಗ ಶಲಭಾಸನ. ಶಲಭಾಸನ ಸ್ಥಿತಿ. ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಕೆಳಭಾಗದಲ್ಲಿ ಏಕಪಾದ ಶಲಭಾಸನ ಮಾಡ. ಮೊದಲಿಗೆ ಬಲಗಾಲನ್ನ ಲಂಬವಾಗಿ ಮಂಡಿ ಮಡಚೋಬೇಡ. ಡೋಂಟ್ ಬೆಂಡ್ ಯುವರ್ ನೀ. ಹಾಗೆ ನಿಧಾನವಾಗಿ ಸ್ಟ್ರೇಟ್ ಆಗಿ ಲಿಫ್ಟ್ ಮಾಡಿ. ಲಿಫ್ಟ್ ಯುವರ್ ರೈಟ್ ಲೆಗ್ ಸ್ಲೋಲಿ. ಹಾಗೆ ಉಸಿರು ಬಿಡ್ತಾ ಕೆಳಗೆ ನಿಧಾನವಾಗಿ ಕೆಳಗೆ. ಹಾಗೆ ನಿಮ್ಮ ಎಡಗಾಲ ಲೆಫ್ಟ್ ಲೆಗ್ ಅಪ್. ಡೋಂಟ್ ಬೆಂಡ್ ಯುವರ್ ನೀಸ್. ಹಾಗೆ ಉಸಿರು ಬಿಡ್ತಾ ಕೆಳಗೆ. ಎಕ್ಸೇಲ್ ಡೌನ್. ರಿಲ್ಯಾಕ್ಸ್. ಈಗ ಮುಂದಿನ ಅಭ್ಯಾಸ. ನಿಮ್ಮ ಬಲಗೈಯಿಂದ ಬಲಗಾಲನ್ನ ಇಟ್ಕೊಳ್ಳಿ ಮಡಚಿ. ಕಾಲನ್ನ ಮಡಚಿ ಹಿಂದೆಯಿಂದ. ಹಾಗೆ ಎಡಗಾಲನ್ನ ಇಟ್ಕೊಳ್ಳಿ. ಧನುರಾಸನ ಸ್ಥಿತಿ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ದೇಹವನ್ನ ಮೇಲೆ ತೆಗೀರಿ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಶಕ್ತಿಯಾನುಸಾರ, ಕಂಫರ್ಟ್ ಲೆವೆಲ್. ಹಾಗೆ ಉಸಿರು ಬಿಡ್ತಾ ಕೆಳಗೆ. ಕೈ ಹಾಗೆ ಇರಲಿ. ಮತ್ತೊಮ್ಮೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ನಾರ್ಮಲ್ ಆಗಿ ಉಸಿರಾಟವನ್ನ ಸ್ಥಿತಿಯಲ್ಲಿ ಮಾಡ್ತಾರೆ. ಹಾಗೆ ಉಸಿರು ಬಿಡ್ತಾ ರಿಲ್ಯಾಕ್ಸ್. ಈಗ ಬೆನ್ನ ಮೇಲೆ ಮಲಗಿ ಮಾಡುವಂತ ಕೆಲವು ಅಭ್ಯಾಸಗಳನ್ನ ಮಾಡೋಣ. ಪಾಯಿಂಟ್ ಪೋಸ್. ಕಾಲನ್ನು ಚಾಚಿ ರಿಲ್ಯಾಕ್ಸ್. ಈಗ ನಿಮ್ಮ ಹಸ್ತವನ್ನ ನೆಲಕ್ಕೆ ಒತ್ತಿ ಇಡಬೇಕು. Press your palm on the floor. Slowly lift your right leg up. ಹಾಗೆ ಉಸಿರು ಬಿಡ್ತಾ exhale down. Inhale left leg up. Exhale left leg down. Inhale right arm. Exhale down. Inhale left arm. Exhale down. Up, down, up, down. Relax. ಈಗ ನಿಮ್ಮ ಎರಡು ಕಾಲನ್ನ ಲಂಬವಾಗಿ ಮೇಲೆ ತೆಗೆಯೋಣ. ಓಕೆ. ಈಗ ಎರಡು ಹಸ್ತವನ್ನ ನಿಮ್ಮ ನೋಡಿ ಹಿಪ್ಸ್ ಕೆಳಗಡೆ ಸೈಡ್ ಅಲ್ಲಿ ನಿಮ್ಮ ಸೊಂಟದ ಕೆಳಭಾಗದಲ್ಲಿ ಕೂಡ ಈಸಿ ಆಗುತ್ತೆ ನೀವು ಮಾಡೋದಕ್ಕೆ. ಈಗ ಮೊದಲಿಗೆ ಅಭ್ಯಾಸ ಮಾಡುವಾಗ ನೀವು
ಸೊಂಟದ ಕೆಳಭಾಗದಲ್ಲಿ ಹಸ್ತವನ್ನ ಇಟ್ಟು ಅಭ್ಯಾಸವನ್ನ ಮಾಡಿ ಈಸಿ ಆಗುತ್ತೆ. ಆ ನಂತರ ಲಿಫ್ಟ್ ಮಾಡೋದಕ್ಕೆ ಯಾವುದೇ ರೀತಿಯ ಸೊಂಟದ ಭಾಗಕ್ಕೆ ನೋವಾಗುದಿಲ್ಲ, ಇಂಜರಿ ಆಗುದಿಲ್ಲ. ಹಾಗೆ ನಿಧಾನವಾಗಿ ಉಸಿರುಗಟ್ಟ ಮೇಲೆ ಮತ್ತೆ ಎಕ್ಸೇಲ್ ಮಾಡ್ತಾ ಕೆಳಗೆ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, exhale down. Inhale up, exhale down. Relax. ಈಗ ಎರಡು ಕಾಲನ್ನ ಹಿಂದೆ ಹಚ್ಕೊಂಡು ಕಂದರಾಸನ ಮಾಡ. ಎರಡು ಹಸ್ತದಿಂದ ಪಾದದ ಮಣಿಕಟ್ಟನ್ನ Hold your ankle joint. ಹಾಗೆ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನ ಉಸಿರು ತಗೊಳ್ತಾ ಲಿಫ್ಟ್ ಮಾಡಿ. Inhale and lift your waist portion. ಸ್ಥಿತಿಯಲ್ಲಿ ನಾರ್ಮಲ್ ಬ್ರೀದಿಂಗ್. ಹಾಗೆ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಬರಬೇಕು. ಮತ್ತೊಮ್ಮೆ ಇನ್ಹೇಲ್ ಮಾಡಿದ ಮೇಲೆ ನಾರ್ಮಲ್ ಬ್ರೀದಿಂಗ್. then exhale down. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ. ರಿಲ್ಯಾಕ್ಸ್. ಕಾಲನ್ನು ಚಾಚಿ ರಿಲ್ಯಾಕ್ಸ್ ಮಾಡಿ. ಸ್ಟ್ರೆಚ್ your leg and relax. ಈಗ ಪವನ ಮುಕ್ತಾಸನ, ವಿಂಡ್ ರಿಲೀಸಿಂಗ್ ಆಸನ, ಏಕಪಾದ ಪವನ ಮುಕ್ತಾಸನ. ಬಲಗಾಲನ್ನ ಫೋಲ್ಡ್ ಮಾಡಿ ಲಿಫ್ಟ್ ಅಪ್. ಹಾಗೆ ಫೋಲ್ಡ್ ಮಾಡಿ ಎರಡು ಕೈಗಳಿಂದ ಬಿಗಿದಪ್ಪಿ ಎದೆಗೆ ಒತ್ತಿರಿ. ಪ್ರೆಸ್ ಮತ್ತೆ ಕತ್ತನ್ನ ಮೇಲೆ ಲಿಫ್ಟ್ ಮಾಡಿ. ಅದೇ ಹೋಗುವುದಲ್ಲ, ಯಾವ್ದಾದ್ರು ಒಂದು ಭಾಗನ ನಿಮ್ಮ ಮಂಟೆಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ. ಸ್ಥಿತಿಯಲ್ಲಿ ಉಸಿರಾಟ. ವಿಂಡ್ ರಿಲೀಸಿಂಗ್ ಆಸನ ಹೆಸರೇ ಹೇಳೋ ಹಾಗೆ ಅಪಾನ ವಾಯು ಹೊರಗಡೆ ಹೋಗೋದಕ್ಕೆ ಪ್ಯಾಸೇಜ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹಾಗೆ ಹಾಗೆ ನಿಧಾನವಾಗಿ ಕಾಲನ್ನ ಚಾಚಿ ಉಸಿರಿಡ್ತಾ. ಹಾಗೆ ಎಡಗಾಲನ್ನ ಫೋಲ್ಡ್ ಮಾಡಿ. ಹಾಗೆ ಲಿಫ್ಟ್ ಮಾಡಿ ಎದೆಗೆ ಒತ್ತೆ ಇದ್ದೀವಿ. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲ್ಬಡಿ. ಎಡ ಹಣ್ಣಿಗೆ ನಿಮ್ಮ ಹಣೆ ಮುಖ್ಯ ಭಾಗವನ್ನು ಮುಟ್ಟಿಸ್ಲಿಕ್ಕೆ ಬರುತ್ತೆ. ಕಾಲನ್ನ ಚಾಚಿ ರಿಲ್ಯಾಕ್ಸ್. ಈಗ ಎರಡು ಕಾಲನ್ನ ಫೋಲ್ಡ್ ಮಾಡಿ ಮೇಲೆ ತೆಗೆದು ಲಿಫ್ಟ್. ಹಾಗೆ ನಿಧಾನವಾಗಿ ಫೋಲ್ಡ್ ಮಾಡಿ. ನಿಮ್ಮ ಎರಡು ಕೈಗಳಿಂದ ಬಾಚಿ ನಿಮ್ಮ ಎದೆಗೆ ಒತ್ತಿರಿ. ಹಾಗೆ ಎರಡು ಮಧ್ಯ ಭಾಗದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ. ಸಹಜ ಉಸಿರಾಟ ಮಾಡಿ. 5, 4, 3, 2, 1. ರಿಲ್ಯಾಕ್ಸ್. ಕಾಲನ್ನ ಚಾಚಿ. ಈಗ ವಿಶ್ರಾಂತಿ ಮಾಡೋಣ. ಶವಾಸನ ಸ್ಥಿತಿ. ಇಲ್ಲಿ ಶವಾಸನದಲ್ಲಿ ನಾನು ಹೇಳುವ ಹಾಗೆ ನೀವು ಮಲಗಬೇಕು. ನಿಮ್ಮ ಎರಡು ಪಾದಗಳನ್ನ 1.5 ಇಂದ 2 ಅಡಿಯಷ್ಟು ಅಗಲ. 1.5 ಇಂದ 2 ಅಡಿ ಅಗಲ. ಹಾಗೆ ನಿಮ್ಮ ಹಸ್ತವು ಮೇಲ್ಮುಖವಾಗಿರ್ಲಿ. ಆಕಾಶವನ್ನ ನೋಡ್ತಾ ಇರಲಿ. ಮೃದುವಾಗಿ ಕಣ್ಮುಚ್ಚಿ ಸಂಪೂರ್ಣವಾಗಿ ನಿಮ್ಮ ದೇಹವನ್ನ ನೆಲದ ಮೇಲೆ ಹಾಸಿ ಮಾನಸಿಕವಾಗಿ ವಿಶ್ರಾಂತಿಯನ್ನು ಕೊಡ್ತಾ ಇದ್ದಾರೆ. ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ. ಈಗ ನಾನು ಹೇಳುವಂತಹ ಭಾಗಗಳಿಗೆ ನಿಮ್ಮ ಮನಸ್ಸನ್ನ ತಗೊಂಡು ಬನ್ನಿ. ಆ ಭಾಗಗಳಿಗೆ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಮೊದಲಿಗೆ ನಿಮ್ಮ ಉಸಿರಾಟವನ್ನ ಗಮನಿಸಿ. ಅಬ್ಸರ್ವ್ ಯುವರ್ ಬ್ರೀದಿಂಗ್. ಮಂದ
ಮಂದಗತಿಯಲ್ಲಿರಲಿ. ಸ್ಲೋ ಬ್ರೀದಿಂಗ್. ಅಬ್ಸರ್ವ್ ಯೋರ್ ಫುಟ್. ನಿಮ್ಮ ಪಾದದ ತುದಿ ಬೆರಳನ್ನ ಗಮನಿಸಿ, ಪಾದವನ್ನ ಗಮನಿಸಿ, ಹಾಗೆ ನಿಮ್ಮ ಪಾದದ ಮಣಿಕಟ್ಟನ್ನ ಗಮನಿಸಿ. ಆ ಭಾಗಗಳಿಗೆ ಆಳವಾದ ವಿಶ್ರಾಂತಿ. Observe your calf muscles, knee portion, knee joints. ಆ ಭಾಗಗಳನ್ನ ಗಮನಿಸ್ತಾ ಆ ಭಾಗಗಳಿಗೆ ಸುಂದರ ವಿಶ್ರಾಂತಿಯನ್ನು ನಿಮ್ಮ ಗಮನ ತೊಡೆಯ ಭಾಗಕ್ಕೆ, ಪುಷ್ಟದ ಭಾಗವನ್ನ ನೆಲಕ್ಕೆ ಕುಸಿದು ಬಿಡಿ. ಆ ಭಾಗಗಳಿಗೆ ನಯವಾದ ವಿಶ್ರಾಂತಿ. ನಿಮ್ಮ ಗಮನ ಉದರದ ಭಾಗಕ್ಕೆ, ಅಲ್ಲಿ ಆಗುವಂತಹ ಏರಿಳಿತವನ್ನ ಗಮನಿಸಿ. ಅಬ್ಸರ್ವ್ ಯೋರ್ ಅಬ್ಡಮಿನಲ್ ಪೋರ್ಷನ್. ಹಾಗೆ ಎದೆಯ ಭಾಗವನ್ನ ಗಮನಿಸಿ, ಚೆಸ್ಟ್ ಪೋರ್ಷನ್. ಎದೆಯ ಗೋಡೊಳಗಿರುವ ಹೃದಯ ಭಾಗವನ್ನ ಗಮನಿಸಿ. ಆ ಭಾಗಗಳಿಗೆ ಸುಂದರ ವಿಶ್ರಾಂತಿ. ನಿಮ್ಮ ಗಮನ ಭುಜದ ಭಾಗಕ್ಕೆ, ಭುಜದ ಸಂದು, ತೋಳು, ಹಸ್ತ, ಹಸ್ತದ ಮಣಿಕಟ್ಟು, ಹಸ್ತದ ಬೆರಳುಗಳು, ಬೆರಳಿನ ತುದಿ ಭಾಗಗಳಿಗೆ ನಯವಾದ ವಿಶ್ರಾಂತಿ. ನಿಮ್ಮ ಗಮನ ಬೆನ್ನಿನ ಭಾಗಕ್ಕೆ, ಬ್ಯಾಕ್ ಪೋರ್ಷನ್, ಅಪ್ಪರ್ ಬ್ಯಾಕ್, ಲೋಯರ್ ಬ್ಯಾಕ್, ಸೈಡ್ಸ್ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಡೀ ಬೆನ್ನಿನ ಕಣಗಳನ್ನ ನೆಲಕ್ಕೆ ಕುಸಿದು ಬಿಡಿ. ಆ ಭಾಗಗಳಿಗೆ ಆಳವಾದ ವಿಶ್ರಾಂತಿ. ಕತ್ತು ಮತ್ತೆ ದೇಹವನ್ನ ಜೋಡಿಸಿರುವ ನಮ್ಮ ತಲೆಯ ಭಾಗ ಮತ್ತೆ ದೇಹವನ್ನ ಜೋಡಿಸಿರುವ ಕತ್ತಿನ ಭಾಗಕ್ಕೆ ಸುಂದರ ವಿಶ್ರಾಂತಿ. ಮುಖದ ಭಾಗವನ್ನ ಗಮನಿಸಿ. ಹಣೆ, ಮೂಗು, ಗಲ್ಲ, ಕೆನ್ನೆ, ಕಿವಿ ಭಾಗಗಳಿಗೆ ಸುಂದರ ವಿಶ್ರಾಂತಿ. ನಿಮ್ಮ ಗಮನ ತಲೆಯ ಭಾಗಕ್ಕೆ, ಅಲ್ಲಿ ಹರಡಿರುವ ನರನಾಡಿಗಳನ್ನ ಗಮನಿಸಿ. ಆ ಭಾಗಗಳಿಗೆ ಸಂಪೂರ್ಣ ವಿಶ್ರಾಂತಿ. ಮುಡಿಯಿಂದ ಪಾದದವರೆಗೆ, ಪಾದದಿಂದ ಮುಡಿಯವರೆಗೆ ಇಡೀ ದೇಹಕ್ಕೆ ವಿಶ್ರಾಂತಿ. ಈಗ ನಿಮ್ಮ ಮನಸ್ಸನ್ನ ಅಂತರ್ಪ್ರಪಂಚದಿಂದ, ವಿಶ್ರಾಂತಿಯಿಂದ ಹೊರತನ್ನಿ. ಹೊರಪ್ರಪಂಚದಲ್ಲಿ ಆಗುವಂತಹ ಶಬ್ದಗಳ ಕಡೆ ಗಮನ ಹರಿಸಿ. Come out from the relaxation. Observe the sounds which you are going to hear now. ವಾಹನಗಳ ಶಬ್ದವನ್ನ ಗಮನಿಸಿ. ಪಶು ಪಕ್ಷಿಗಳ ಇಂಚರವನ್ನ ಆಲಿಸಿ. ಕ್ರಿಮಿಕೀಟಗಳ ಝೇಂಕಾರವನ್ನ ಕೇಳಿ. ಹಾಗೆ ನಿಧಾನವಾಗಿ ಕೈಗಳನ್ನ ಕಾಲುಗಳಿಗೆ ಚಾಲನೆಯನ್ನ ಕೊಡಿ. ಇಡೀ ಶರೀರಕ್ಕೆ ಒಮ್ಮೆ ಬಲ ಎಡ ತಿರುಗಿಸಿ ಚಾಲನೆ ಕೊಡ್ತಾ ನಾನು ಹೇಳುವ ರೀತಿಯಲ್ಲೇ ಎದ್ದೇಳಿ. ನಿಮ್ಮ ಎರಡೂ ಕೈಗಳನ್ನ ಮೇಲೆ ತೆಗೆದು ಚೆನ್ನಾಗಿ ಉಜ್ಜಿ.
ಆ ಶಾಖವನ್ನ ನಿಮ್ಮ ಕಣ್ಣಿಗೆ ಕೊಡಿ. ಕಣ್ಣಿಗೆ ಕೊಟ್ಟು ಕಣ್ಣುಗಳನ್ನ ಬಿಡಿಸ್ಕೊಳ್ಳಿ. ಎರಡು ಕಾಲುಗಳನ್ನ ಜೋಡಿಸಿ. ಎರಡು ಕಾಲುಗಳನ್ನ ಜೋಡಿಸಿ ಬಲಗೈ ಹಿಂದೆ, ರೈಟ್ ಹ್ಯಾಂಡ್ ಸ್ಟ್ರೆಚ್ ರೈಟ್ ಸೈಡ್ ಬ್ಯಾಕ್. ನಿಮ್ಮ ಬಲಗೈ ಹಿಂದೆ ಸ್ಟ್ರೆಚ್ ಮಾಡಿ, ಹಿಂದೆ ಹಿಂದೆ. ಎಡ ಹಸ್ತವನ್ನ ನಿಮ್ಮ ಅಬ್ಡೋಮೆನ್ ಮೇಲೆ ಅಂದ್ರೆ ನಿಮ್ಮ ಎದೆಯ ತಳಭಾಗದಲ್ಲಿ ಇಡಿ. ಹಾಗೆ ನಿಮ್ಮ ಎಡಗಾಲನ್ನ ಮಡಚಿ. ಫೋಲ್ಡ್ ಯುವರ್ ಲೆಫ್ಟ್ ಲೆಗ್. ಟರ್ನ್ ರೈಟ್ ಸೈಡ್. ಈ ಸ್ಥಿತಿಯಲ್ಲಿ ಒಮ್ಮೆ ವಿಶ್ರಾಂತಿ. ಹಾಗೆ ನಿಮ್ಮ ಎಡ ಹಸ್ತದ ಸಹಾಯ ತಗೊಂಡು ನಿಧಾನವಾಗಿ ಮೇಲೆ ಎದ್ದು ಸುಖಾಸನ ಅಥವಾ ಪದ್ಮಾಸನ, ಯಾವುದಾದರೂ ಕಂಫರ್ಟಬಲ್ ಆಸನದಲ್ಲಿ ಕುಳಿತುಕೊಳ್ಳೋಣ. ವೆರಿ ಗುಡ್. ಹಾಗೆ ಕಣ್ಮುಚ್ಚಿ ನಿಮಗೆ ಆಗಿರುವಂತಹ ಅನುಭವವನ್ನ ಸಂಪೂರ್ಣವಾಗಿ ನಿಮ್ಮದಾಗಿಸ್ಕೊಳ್ಳಿ. ಆಸನ ಅಭ್ಯಾಸದಿಂದ ಇಡೀ ಶರೀರ ಸದೃಢವಾಗಿದೆ. ಹಾಗೆ ಮಾನಸಿಕವಾಗಿ ಬ್ಯಾಲೆನ್ಸ್ಡ್ ಆಗಿ ಶಾಂತವಾಗಿ ನಮ್ಮ ಮನಸ್ಸು ಎಲ್ಲವನ್ನು ಸ್ವೀಕರಿಸುವಂತಹ ಮನೋಭಾವದಿಂದ ದೃಢತೆಗೊಂಡಿದೆ. ಅಬ್ಸರ್ವ್ ಮಾಡ್ತಾ ಬನ್ನಿ. ಅಬ್ಸರ್ವ್ ಯುವರ್ ಮೈಂಡ್ ಅಂಡ್ ದ ಬಾಡಿ. ಈಗ ಮುಂದಿನ ಅಭ್ಯಾಸ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗೋಣ. ಸೊ ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ. ಬೆನ್ನು ನೇರವಾಗಿಟ್ಕೊಳ್ಳಿ, ಕತ್ತು ನೇರವಾಗಿರ್ಲಿ, ಬ್ಯಾಕ್ ಸ್ಟ್ರೇಟ್, ನೆಕ್ ಸ್ಟ್ರೇಟ್, ಚಿನ್ ಮುದ್ರಾ, ಚಿನ್ ಮುದ್ರಾ. ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮ ಮಧ್ಯಮ ವೇಗದಲ್ಲಿ ಅಭ್ಯಾಸವನ್ನ ಮಾಡೋಣ. 3 minutes, 3 ನಿಮಿಷದವರೆಗೆ ಈ ಅಭ್ಯಾಸವನ್ನ ಮಾಡೋಣ. 2.5 ಸೆಕೆಂಡ್ ಅಲ್ಲಿ ನಿಮ್ಮ ಉಸಿರನ್ನ ಎದೆಯ ಭಾಗದವರೆಗೆ ತುಂಬಿ. Fill the breath in 2.5 seconds up to the chest portion. Then exhale forcibly in 1.5 seconds. Okay? Do it. Try to do it. ಮಾಡ್ತಾ ಬನ್ನಿ. ನಾನು ಅದರದ್ದು ಬೆನಿಫಿಟ್ ಹೇಳ್ತಾ ಬರ್ತೀನಿ. ಸೊ ಹಾಗೆ ನೀವು ಅದನ್ನ ಅಭ್ಯಾಸವನ್ನ ಮುಂದುವರಿಸ್ತಾ ಬನ್ನಿ. मध्यम गति में भस्त्रिका प्राणायाम करना है भी। श्वास को छाती तक लेना है और फोर्सबली एक्सेल करना है in 2.5 seconds. Inhale, exhale forcibly in 1.5 seconds. Close your eyes and do it. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಅಭ್ಯಾಸವನ್ನ ಮಾಡಿ. ಈ ಅಭ್ಯಾಸದಲ್ಲಿ ಒಂದು ನಮ್ಮ ಬ್ರೀದಿಂಗ್ ಎಕ್ಸರ್ಸೈಸ್ ಆಗ್ತಾ ಹೋಗುತ್ತೆ. And also you will get another benefit, your mental balance. So you can control your mind, keep your mind calm and cool, and just observe your breathing, how it happens, and also observe your body, what changes happens at that moment. ಇಲ್ಲಿ
ಆಡ್ಸೋದು ಬೇಡ. ದೇಹವನ್ನ ನೇರವಾಗಿಟ್ಕೊಳ್ಳಿ. ಕತ್ತು ಮೇಲೆ ಕೆಳಗಡೆ ಹೋಗೋದು ಬೇಡ. ನೇರವಾಗಿಟ್ಕೊಳ್ಳಿ. ಕೇವಲ ನಿಮ್ಮ ಗಮನ ಉಸಿರಾಟದಲ್ಲಿರಲಿ. ಫೋರ್ಸಿಬಲಿ ಆಗ ನಿಮ್ಮ ಸ್ಟ್ರೆಂತ್ ಎಲ್ಲ ಉಸಿರಾಟದ ಮೇಲೆ ಹೋಗುತ್ತೆ. ಆಗ ನಿಮ್ಮ ಬ್ರೀತಿಂಗ್ ಸ್ಟ್ರೆಂತ್ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ದೇಹದ ಸಹಾಯ ತಗೊಳ್ಳೋದು ಬೇಡ. ದೇಹದ ಸಹಾಯ ತಗೊಳ್ಳೋದು ಬೇಡ. ಕೈಗಳ ಮೇಲೆ ಬೇಡ. ಹಾಗೆ ಉಸಿರಾಟವನ್ನ ಮಾಡ್ತಾ ಬನ್ನಿ. 2.5 ಸೆಕೆಂಡ್ ಅಲ್ಲಿ ಉಸಿರನ್ನ ನಿಮ್ಮ ಎದೆಯ ಭಾಗದವರೆಗೆ ತುಂಬಿ 1.5 ಸೆಕೆಂಡ್ ಅಲ್ಲಿ ಉಸಿರನ್ನ ಫೋರ್ಸಿಬಲ್ ಆಗಿ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಮಾಡ್ತಾ ಬನ್ನಿ, ನಿಲ್ಸೋದು ಬೇಡ. ಮಾಡ್ತಾ ಬನ್ನಿ. ನಿಮ್ಮ ಗಮನ ಕೇವಲ ಉಸಿರಾಟದ ಕಡೆ ಇರಲಿ. ಅಬ್ಸರ್ವ್ ಮಾಡ್ತಾ ನೀವು ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಒಂದು ಜ್ಞಾನದ ಸ್ಥಿತಿ ಹೆಚ್ಚಾಗ್ತಾ ಹೋಗುತ್ತೆ. ಧ್ಯಾನ ಸ್ಥಿತಿ ನಿಮ್ಗೆ ಬೇಗ ರೀಚ್ ಆಗೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಹಾಗೆ ನೀವು ಮಾಡುವಂತ ಅಭ್ಯಾಸದಿಂದ ಹೆಚ್ಚಿನ ಬೆನಿಫಿಟ್ ಪಡಿಬೇಕಂದ್ರೆ ನೀವು ಮಾಡುವಂತ ಅಭ್ಯಾಸವನ್ನ ಅಬ್ಸರ್ವ್ ಮಾಡ್ತಾ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಸೊ ನಿಮ್ಮ ಎದೆಯ ಭಾಗವನ್ನ ಗಮನಿಸ್ತಾ ಅಭ್ಯಾಸವನ್ನ ಮಾಡಿ. ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಹೆಚ್ಚಿನ ಗಮನವನ್ನ ನಿಮ್ಮ ಎದೆಯ ಭಾಗಕ್ಕೆ ಕೊಡ್ತಾ ಬನ್ನಿ. ನಿಮ್ಮ ಎದೆಯ ಭಾಗ ವಿಶಾಲವಾಗ್ತಾ ಹೋಗುತ್ತೆ. ಅದನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಮ್ಮ ಬ್ರೀತಿಂಗ್ ಪ್ಯಾಸೇಜ್ ಅಲ್ಲಿ ಯಾವ ರೀತಿಯ ಒಂದು ಸರಿಯಾಗಿ ಆಗ್ತಾ ಇದೆಯಾ, ಆ ಭಾಗದಲ್ಲಿ ಯಾವ್ದಾದ್ರು ಬ್ಲಾಕೇಜ್ ಇದೆಯಾ ಅನ್ನೋದನ್ನ ಗಮನಿಸ್ತಾ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಈ ಅಭ್ಯಾಸದಲ್ಲಿ ನಮ್ಮ ಎದೆಯ ಭಾಗ ವಿಶಾಲವಾಗ್ತಾ ಹೋಗುತ್ತೆ. ಇಟ್ ಎಕ್ಸ್ಪ್ಯಾಂಡ್ಸ್ ಅವರ್ ಚೆಸ್ಟ್ ಪೋರ್ಷನ್ ಅಂಡ್ ಆಲ್ಸೋ ಇಟ್ ಇನ್ಕ್ರೀಸಸ್ ಅವರ್ ಲಂಗ್ಸ್ ಕೆಪಾಸಿಟಿ. ನಮ್ಮ ಎದೆಯ ಭಾಗದಲ್ಲಿ ಆಗುವಂತಹ ಏನೆಲ್ಲ ಕ್ರಿಯೆಗಳಿದೆಯೋ ಅದರದ್ದು ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಶುದ್ಧೀಕರಣ, ಕ್ಲೆನ್ಸಿಂಗ್ ಜಾಬ್ ಸರಿಯಾದ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಶರೀರದಲ್ಲಿ ಶುದ್ಧೀಕರಣ ಅಂದ್ರೆ ನಾವು ತಗೊಳ್ಳುವಂತ ಗಾಳಿಯು ಶುದ್ಧವಾಗಿ ನಮ್ಮ ದೇಹಕ್ಕೆ ಸೇರ್ತದೋ ಅವಾಗ ಆಟೋಮ್ಯಾಟಿಕಲಿ ನಮ್ಮ ದೇಹದಲ್ಲಿ ಇಮ್ಯೂನ್ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ಇಟ್ ಇನ್ಕ್ರೀಸಸ್ ಅವರ್ ಇಮ್ಯೂನ್ ಪವರ್ ಇನ್ ದ ಬಾಡಿ. ಡೂ ಇಟ್. ನಿಲ್ಸೋದು ಬೇಡ. ಅದು ಮಾಡ್ತಾ ಬನ್ನಿ. Exhale and relax. ವಿಶ್ರಾಂತಿ. ಹಾಗೆ ಕಣ್ಮುಚ್ಚಿ ಗಮನಿಸ್ತಾ ಬನ್ನಿ. ನಿಮ್ಮ ಎದೆಯ ಭಾಗವನ್ನ ಗಮನಿಸಿ. ಈ ಅಭ್ಯಾಸದಿಂದ ಯಾರಿಗೆಲ್ಲ ಶೀತದ ಪ್ರಭಾವದ ಯಾವುದೇ ರೀತಿಯ ಕಾಯಿಲೆಗಳಿದ್ರೆ ನಿವಾರಣೆ ಆಗ್ತಾ ಬರುತ್ತೆ. ಮತ್ತೆ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಸರಿಯಾದ ರೀತಿಯಲ್ಲಿ ಹೆಚ್ಚು ಆಗೋದ್ರಿಂದ ಯಾವುದೇ ಭಾಗದಲ್ಲಿ ನಮ್ನೆಸ್ ಇದ್ರೆ ಆ ಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಆ ಭಾಗ ಸುಧಾರಣೆ ಆಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡುವಂತ ಅಭ್ಯಾಸ. It activates our whole body cells and it increases our immune power in the body by this Bhastrika Pranayama, and also it cleanses our breathing passage. ನಮ್ಮ ಶರೀರದಲ್ಲಿ ಸೆಲ್ಸ್ ಜೀವಕೋಶಗಳು ಕ್ರಿಯಾಶೀಲವಾಗಿ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತ ಭಸ್ತ್ರಿಕಾ ಪ್ರಾಣಾಯಾಮ ಪ್ರತಿನಿತ್ಯ 5 ನಿಮಿಷಗಳ ಕಾಲ 5 ರಿಂದ 10 ನಿಮಿಷಗಳ ಕಾಲ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಆರೋಗ್ಯವನ್ನ ಹೆಚ್ಚಿಸಿಕೊಳ್ತಾ ಹೋಗ್ತದೆ. ಈಗ ಮುಂದಿನ ಅಭ್ಯಾಸ ಕಪಾಲಭಾತಿ ಅಭ್ಯಾಸ ಮಾಡೋಣ. ಕಪಾಲಭಾತಿ. ಹೊಟ್ಟೆನ ಒಳಗಡೆ ಎಳ್ಕೊತೀವಿ, ಉಸಿರನ್ನ ಹೊರಗಡೆ ಹಾಕ್ತೀವಿ. ಫೋರ್ಸಿಬಲಿ ಎಕ್ಸೇಲ್, ಫೋರ್ಸಿಬಲ್ ಎಕ್ಸಲೇಷನ್. ಸೊ ಇಲ್ಲಿ ಕೇವಲ ನಿಮ್ಮ ಗಮನ ಹೊರಗಡೆ ಹಾಕೋದ್ರ ಕಡೆ ಮಾತ್ರ ಇರ್ಲಿ, ಒಳಗಡೆ ತಗೊಳ್ಳೋದ್ರ ಕಡೆ ಬೇಡ.
So you observe your breathing. Only exhalation, no inhalation. Only exhalation, forcible exhalation. ಮಾಡ್ತಾ ಬರೋಣ. ಈಗ ಮಧ್ಯಮ ವೇಗದಲ್ಲಿ ಅಭ್ಯಾಸವನ್ನ ಮಾಡೋಣ. 1 ಸೆಕೆಂಡಿಗೆ 1 ಸ್ಟ್ರೋಕ್, 1 ಅಭ್ಯಾಸ, 1 ಸೆಕೆಂಡಿಗೆ 1 ಅಭ್ಯಾಸ. Per second 1 practice of ಕಪಾಲಭಾತಿ. ಓಕೆ, ಮಾಡೋಣ ಈಗ. ಈ ಅಭ್ಯಾಸದಲ್ಲಿ ನೀವು ಅಪಾನ ವಾಯು ಮುದ್ರ ಹಾಕೋಣ. ನೋಡಿ, ನಿಮ್ಮ ತೋರು ಬೆರಳು ಇಂಡೆಕ್ಸ್ ಫಿಂಗರ್ ಫೋಲ್ಡ್ ಮಾಡಿ ನಿಮ್ಮ ಹೆಬ್ಬೆರಳಿಗೆ ಸೇರಿಸಿ. ಹಾಗೆ ನಿಮ್ಮ ಹೆಬ್ಬೆರಳಿಂದ ನಿಮ್ಮ 2 ಮಧ್ಯದ ಬೆರಳು ಮತ್ತೆ ರಿಂಗ್ ಫಿಂಗರ್, ಮಿಡಲ್ ಫಿಂಗರ್ ಅಂಡ್ ರಿಂಗ್ ಫಿಂಗರ್, ಸೊ ಎರಡನ್ನ ಈ ರೀತಿಯಾಗಿ ಜೋಡಿಸಿ. ನಿಮ್ಮ ಶರೀರದಲ್ಲಿ ವಾತ ಪ್ರಭಾವದಿಂದ ಆಗಿರುವಂತಹ ನೋವುಗಳ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ಶರೀರದಲ್ಲಿ ಅಪಾನ ವಾಯು ರಿಲೀಸ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ವಾಯು ಮುದ್ರಾ, ಅದನ್ನ ಪೇನ್ ಕಿಲ್ಲರ್ ಮುದ್ರಾ ಅಂತಾನು ಹೇಳ್ತೀವಿ. ಶರೀರದಲ್ಲಿ ವಾತ ಪ್ರಭಾವದಿಂದ ಇರುವಂತ ಎಲ್ಲ ನೋವನ್ನ ನಿವಾರಣೆ ಮಾಡುವಂತ ಮುದ್ರಾ. ಬೆನ್ನು ನೇರವಾಗಿಟ್ಕೊಳ್ಳಿ, ಕತ್ತು ನೇರವಾಗಿಟ್ಕೊಂಡು ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಕಪಾಲಭಾತಿ ಅಭ್ಯಾಸ ಮಧ್ಯಮ ವೇಗದಲ್ಲಿ. ಹೊಟ್ಟೆ ಒಳಗಡೆ ಹಾಕೊಳ್ಳೋದು, ಉಸಿರನ್ನ 2 ಮೂಗಿನ ಹೊಳ್ಳೆನಲ್ಲಿ ಹೊರಗಡೆ ಹಾಕೋದು. ಓಕೆ, ಮಾಡೋಣ. Deep breathe out and deep breathe in. Deep breathe out and relax. ದೀರ್ಘವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ತಾ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಕಪಾಲಭಾತಿ ಅಭ್ಯಾಸದಿಂದ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಗಮನಿಸಿ, ಅಲ್ಲಿ ಆಗುವಂತಹ ಕಂಪನಗಳನ್ನ ಗುರುತಿಸಿ. Observe your abdominal portion. Observe the vibration happens in that area. ಹಾಗೆ ಶರೀರದಲ್ಲಿ ಆಗುವಂತಹ ಕಂಪನಗಳನ್ನು ಗುರುತಿಸಿ. Observe your whole body. ಮತ್ತೆ ಇನ್ನೊಮ್ಮೆ ಅಭ್ಯಾಸವನ್ನ ಮಾಡೋಣ. 30 ಬಾರಿ ಅಭ್ಯಾಸ, ಮತ್ತೆ ಕಪಾಲಭಾತಿ ಮಧ್ಯಮ ವೇಗದಲ್ಲಿ. गति के अनुसार मध्यम गति से कपालभाति अभ्यास करना है. 1 सेकंड में 1 अभ्यास.
Deep breathe in and breathe out. ದೀರ್ಘವಾಗಿ ಉಸಿರನ್ನು ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಿ. Deep breathe in and slow breathe out. Again, observe your whole body. Observe your breathing. Observe the blood circulation happening in your body. Come back to normal breathing. ನಿಮ್ಮ ಉಸಿರಾಟವನ್ನು ಸಹಜವಾದ ಉಸಿರಾಟಕ್ಕೆ ತಗೊಂಡು ಬನ್ನಿ. ಈಗ ಮುಂದಿನ ಅಭ್ಯಾಸ ಮಾಡೋಣ. ಬಾಹ್ಯ ಪ್ರಾಣಾಯಾಮದ ಅಭ್ಯಾಸ. ಬಾಹ್ಯ ಪ್ರಾಣಾಯಾಮ. ಬಾಹ್ಯ ಮೀನ್ಸ್ ಔಟ್, ಮೀನ್ಸ್ ಎಕ್ಸೇಲ್ ಕಂಪ್ಲೀಟ್ಲಿ. ನಿಮ್ಮ ಬ್ರೀದಿಂಗ್ ಅನ್ನ ಕಂಪ್ಲೀಟ್ಲಿ ಹೊರಗೆ ಹಾಕಬೇಕು. ಫೋರ್ಸಿಬಲ್ ಆಗಿ ಕಂಪ್ಲೀಟ್ಲಿ ಎಕ್ಸೇಲ್ ಮಾಡಿ. ದೆನ್ ತ್ರಿಬಂಧ, 3 ಬಂಧಗಳನ್ನ ಮಾಡ್ತಾ ಹೋಗ್ತೀವಿ. ಮೂಲಾಧಾರ ಬಂಧ, ಉಡಿಯಾನ್ ಬಂಧ, ಜಲಂಧರ್ ಬಂಧ. ಮೂಲಾಧಾರ ಬಂಧ ನಿಮ್ಮ ಯೂರಿನರಿ ಪೋರ್ಷನ್ ಅನ್ನ ಮತ್ತೆ ನಿಮ್ಮ ಒಂದು ಗುದದ ನಾಳವನ್ನ ಬಿಗಿ ಮಾಡಿ ಮೇಲೆ ಎಳ್ಕೋಬೇಕು. ಓಕೆ, ಹೋಲ್ಡ್ ಮಾಡಿ ಲಿಫ್ಟ್ ಅಪ್. ಆ ನಂತರ ನಿಮ್ಮ ಉಡಿಯಾನ್ ಬಂಧ, ನಿಮ್ಮ ಅಬ್ಡಮಿನಲ್ ಪೋರ್ಷನ್ ಅಲ್ಲಿ ಬಂಧವನ್ನ, ಆ ನಂತರ ನಿಮ್ಮ ಚಿನ್ ಲಾಕ್ ಮಾಡಿ ಜಲಂಧರ್ ಬಂಧವನ್ನ ಮಾಡ್ತೇವೆ. ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಹೋಲ್ಡ್ ಮಾಡ್ತೀರಾ ಅಭ್ಯಾಸದಲ್ಲಿ. ಆ ನಂತರ ನಿಮ್ಗೆ ಯಾವಾಗ ಉಸಿರಾಟ ಮಾಡ್ಬೇಕು ಅಂತ ಅನ್ಸುತ್ತೋ ಆ ನಂತರ ನೀವು ಚಿನ್ ಲಾಕ್ ಓಪನ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಈ ರೀತಿಯ ಅಭ್ಯಾಸವನ್ನ 3 ಬಾರಿ ಮಾಡೋಣ. ಓಕೆ, 3 times. Exhale. Do 3 times. Bahya pranayama. Exhale forcibly. Then Tribandha, Mooladhara Bandh, Udyan Bandh and Jalandhar Bandh. So idrinda namge agumanta benefits ಏನಲ್ಲ. So it acts like a vacuum cleaner. It cleanses our whole body. ನಿಮ್ಮ ಇಡೀ ಶರೀರವನ್ನ ಕ್ಲೀನ್ ಮಾಡ್ತಾ ಹೋಗುತ್ತೆ. ಹೇಗೆ ವ್ಯಾಕ್ಯೂಮ್ ಕ್ಲೀನರ್ ಫುಲ್ ಮಾಡಿ ಇಡೀ ಶರೀರದಲ್ಲಿ ಇರುವಂತ ಕಸವನ್ನ ತೆಗಿಲಿಕ್ಕೆ ಸಾಧ್ಯನೋ ಹಾಗೆ ಶರೀರದಲ್ಲಿ ಕಸವನ್ನ ತೆಗಿಲಿಕ್ಕೆ ಈ ಒಂದು ಅಭ್ಯಾಸದಿಂದ ಸಾಧ್ಯವಾಗ್ತಾ ಹೋಗುತ್ತೆ. ಶರೀರದಲ್ಲಿ ಇರುವಂತಹ ಎಲ್ಲ ಮಲಗಳನ್ನ ಹೊರಗಡೆ ಹಾಕೋದಕ್ಕೆ ಅದಕ್ಕೆ ಬೇಕಾಗಿರುವಂತಹ ಪ್ಯಾಸೇಜ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇಟ್ ಕ್ರಿಯೇಟ್ಸ್ ದ ಪ್ಯಾಸೇಜ್ ಟು go out, the prana oil. It go out with a clean passage. It helps our body to clean up. This is Bahya Pranayama. So ಈಗ ಮುಂದಿನ ಅಭ್ಯಾಸ ಮಾಡೋಣ. ಉಚ್ಚೈ ಪ್ರಾಣಾಯಾಮದ ಅಭ್ಯಾಸ. ಉಚ್ಚೈ ಪ್ರಾಣಾಯಾಮ. ಸೊ ಈ ಅಭ್ಯಾಸ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅನ್ನ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ.
ಇಟ್ ಆಕ್ಟಿವೇಟ್ಸ್ ಯುವರ್ ಥೈರಾಯ್ಡ್ ಗ್ಲ್ಯಾಂಡ್ಸ್. ಇದನ್ನ ಹೇಗೆ ಮಾಡೋದು ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ಉಸಿರನ್ನ ಕಂಪ್ಲೀಟ್ಲಿ ಬಾಹ್ಯ ಪ್ರಾಣಾಯಾಮದಲ್ಲಿ ಎಕ್ಸೇಲ್ ಮಾಡ್ತಾ ಇದ್ವಿ, ಹೊರಗಡೆ ಹಾಕ್ತಾ ಇದ್ವಿ ಉಸಿರನ್ನ. ಈ ಉಜ್ಜಯಿ ಪ್ರಾಣಾಯಾಮದಲ್ಲಿ ಇನ್ಹೇಲ್ ಮಾಡ್ತೀವಿ. ಉಸಿರನ್ನ ಏನ್ ಮಾಡ್ತೀವಿ, ಒಳಗಡೆ ಸೌಂಡ್ ಮಾಡ್ತಾ, ಗಂಟಲಿನ ಭಾಗದಲ್ಲಿ ಸೌಂಡ್ ಮಾಡ್ತಾ ಉಸಿರನ್ನ ಒಳಗಡೆ ತಗೋತೀವಿ, ಆಯ್ತಲ್ಲ. ಫಿಲ್ ಮಾಡ್ತೀವಿ, ಚಿನ್ ಲಾಕ್ ಮಾಡಿ ಎಷ್ಟೊತ್ತಾಗುತ್ತೆ ಅಷ್ಟು. ಇಲ್ಲಿ ಬರೀ ಚಿನ್ ಲಾಕ್ ಮಾತ್ರ ಮಾಡ್ತೀವಿ ಅಷ್ಟೇ. ಓಕೆ, ನಮ್ಮ ಜಲಂಧರ್ ಬಂಧ ಮಾತ್ರ ಮಾಡ್ತೀವಿ. ಇಲ್ಲಿ ಬಂಧ ಮಾಡಿ ಹೋಲ್ಡ್ ಮಾಡ್ಬೇಕು. ನಿಮ್ಮ ಕಂಫರ್ಟೇಬಲ್, ನಿಮ್ಮ ಶಕ್ತಿಯಾನುಸಾರ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಹೋಲ್ಡ್ ಮಾಡಿ. ಆ ನಂತರ ಚಿನ್ ಲಾಕ್ ಓಪನ್ ಮಾಡಿ ನಿಮ್ಮ ಬಲ ಹೊಳ್ಳೆ ಕ್ಲೋಸ್ ಮಾಡಿ ಎಡ ಹೊಳ್ಳೆಯಿಂದ ಹೊರಗಡೆ ಹಾಕ್ಬೇಕು. ವಿ ಹ್ಯಾವ್ ಟು ಎಕ್ಸೇಲ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ಸೊ ಯಾಕೆ ಎಡ ಹೊಳ್ಳೆಯಿಂದ ಹೊರಗೆ ಹಾಕ್ಬೇಕು ಅಂತಂದ್ರೆ, ನಮ್ಮ ಇಡನಾಡಿ ಅಂದ್ರೆ ನಮ್ಮ ಎಡಭಾಗದಲ್ಲಿ ಇರುವಂತ ಇಡನಾಡಿ ನಮ್ಮ ಚಂದ್ರನ ಶಕ್ತಿಯನ್ನ ನಮ್ಗೆ ಕೊಡುತ್ತೆ. ಮೂನ್ ಪವರ್, ಇಟ್ ಇನ್ಕ್ರೀಸಸ್ ಅವರ್ ಮೂನ್ ಪವರ್. ಸೊ ಹಾಗಾಗಿ ನಮ್ಮ ಒಂದು ಎಡ ಪಾರ್ಶ್ವದಿಂದ ನಾವು ಹೊರಗಡೆ ಹಾಕ್ತಾ ಹೋಗ್ಬೇಕು. ಅರ್ಥ ಆಯ್ತಲ್ವಾ? ಸೊ ನಮ್ಮ ಶರೀರದಲ್ಲಿ ಇರುವಂತಹ ಎಲ್ಲ ಒಂದು ಏನು ಶಾಖದ ಒಂದು ಇದಿರುತ್ತೆ, ಸೊ ಅದು ನಮ್ಮ ಎಡ ಹೊಳ್ಳೆಯಿಂದ ಹೊರಗಡೆ ಹೋಗುತ್ತೆ. ಶರೀರದಲ್ಲಿ ಮತ್ತೆ ನಮ್ಮ ಮಾನಸಿಕವಾಗಿ ಶಾಂತವಾದ, ಅಂದ್ರೆ ಮೂನ್ ಪವರ್, ಹೇಗೆ ಒಂದು ಚಂದ್ರನ ಶಕ್ತಿ ಹೇಗೆ ಶಾಂತವಾಗಿರ್ತದೋ ಆ ಪವರ್ ಅನ್ನ ನಾವು ತಗೊಳ್ತೀವಿ. ಸೊ ಹಾಗಾಗಿ ನಮ್ಮ ಇಡನಾಡಿ ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. That's why we have to exhale through the left nostril. Okay, so ಈಗ ಮಾಡ್ತಾ ಹೋಗೋಣ ಅಭ್ಯಾಸವನ್ನ. ಒಮ್ಮೆ ಗಮನಿಸಿ, ಯಾರು ಹೊಸಬ್ರಿದ್ದೀರಿ ಅವರು, ಮಿಕ್ಕಿದವರು ಅಭ್ಯಾಸವನ್ನ ನನ್ನ ಜೊತೆಗೆ ಮಾಡ್ತಾ. ಮಾಡ್ತಾ ಬನ್ನಿ. ಮತ್ತೊಮ್ಮೆ ಈ ಅಭ್ಯಾಸವನ್ನ 5 ರಿಂದ 10 ಬಾರಿ ಕೂಡ ಈ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಯಾರಿಗೆಲ್ಲ ಥೈರಾಯ್ಡ್ ಸಮಸ್ಯೆ ಇದೆಯೋ, ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ, ಅವರು ಪ್ರತಿನಿತ್ಯ 10 ರಿಂದ 15 ಬಾರಿ ಈ ಅಭ್ಯಾಸವನ್ನ ಬೆಳಗ್ಗೆ ಮತ್ತೆ ಸಾಯಂಕಾಲ 2 ಬಾರಿ ಕೂಡ ಈ ಅಭ್ಯಾಸವನ್ನ ಮಾಡ್ತಾ ನಿಮ್ಮ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು. ಮಾಡ್ತಾ ಬನ್ನಿ. ಇನ್ನೊಂದ್ಸಲ ಅಭ್ಯಾಸವನ್ನ ಮಾಡೋಣ. ಈಗ ಮತ್ತೊಮ್ಮೆ ಇದು ಉಜ್ಜಯಿ ಪ್ರಾಣಾಯಾಮ. ಸೊ ಈ ಅಭ್ಯಾಸದಿಂದ ನಾನು ಮೊದಲೇ ಹೇಳಿದೆ, ಗಂಟಲಿನ ಯಾವುದೇ ಸಮಸ್ಯೆ, ನಿಮ್ದು ಟಾನ್ಸಿಲ್ಸ್ ಇರ್ಬೋದು ಅಥವಾ ಯಾವುದೇ ರೀತಿಯ ಗಂಟಲಿನಲ್ಲಿ ನಿಮ್ದು ಸೌಂಡ್ ಸಿಸ್ಟಮ್ ಇರ್ಬೋದು, ಸೊ ಯಾವುದೇ ರೀತಿಯ ಸಮಸ್ಯೆ ಇದ್ರೆ ಕೂಡ ಈ ಒಂದು ಅಭ್ಯಾಸದಿಂದ ಸರಿಯಾಗ್ತಾ ಹೋಗುತ್ತೆ. ಜೊತೆಗೆ ಯಾರಿಗೆಲ್ಲ ಸಂಗೀತದ ಒಂದು ಅಭ್ಯಾಸದಲ್ಲಿ ತೊಡಗಿದಿರೋ ಅವ್ರಿಗೂ ಕೂಡ ಅವರ ಸ್ವರ ಒಂದು ಶ್ರುತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಅಭ್ಯಾಸ ಉತ್ತಮವಾದಂತಹ ಅಭ್ಯಾಸ. ಪ್ರತಿನಿತ್ಯ ಅಭ್ಯಾಸ ಆಗ್ತಾ ಹೋಗ್ಬೇಕು.
ಕೇವಲ ಒಂದೆರಡು ಬಾರಿ ಅಭ್ಯಾಸ ಮಾಡಿದ್ರೆ ಸಾಲದು. ಪ್ರತಿನಿತ್ಯ ಈ ಅಭ್ಯಾಸವನ್ನ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ನಾವು ಎಲ್ಲ ಸಮಸ್ಯೆಗಳಿಂದ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈಗ ಮುಂದಿನ ಅಭ್ಯಾಸ ಅನುಲೋಮ ವಿಲೋಮ ಅಭ್ಯಾಸವನ್ನ ಮಾಡೋಣ. ಅನುಲೋಮ ವಿಲೋಮ ಪ್ರಾಣಾಯಾಮ. ನಿಮ್ಮ ಎಡ ಹಸ್ತವನ್ನ ಅಪಾನವಾಯು ಮುದ್ರ ಈಗ ಹೇಳ್ಕೊಟ್ನಲ್ಲ ಅದ್ ಹಾಕೊಳ್ಳಿ. ಬಲ ಹಸ್ತದಲ್ಲಿ ನಾಸಿಕಾಗ್ರ ಮುದ್ರ. ನಮ್ಮ ಪ್ರಾಣ ಶಕ್ತಿಯನ್ನ ಹೆಚ್ಚಿಸ್ತಾ ಹೋಗುತ್ತೆ ಈ ನಾಸಿಕಾಗ್ರ ಮುದ್ರ. ಇಂಡೆಕ್ಸ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ಫೋಲ್ಡ್ ಮಾಡಿ. ಫೋಲ್ಡ್ ಯುವರ್ ಇಂಡೆಕ್ಸ್ ಫಿಂಗರ್ ಮಿಡಲ್ ಫಿಂಗರ್ ನಿಮ್ಮ ಹೆಬ್ಬೆರಳಿಗೆ ಸೇರಿಸಿ. ಹಾಗೆ ನೋಡಿ ಈ ರೀತಿಯಾಗಿ ಇಟ್ಕೊಂಡ್ರೆ ನಿಮ್ಮ ಹೆಬ್ಬೆರಳು ತಮ್ಮಲ್ಲಿ ನಿಮ್ಮ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಳ್ಳಿ. ಮೊದಲಿಗೆ ಎಕ್ಸೇಲ್ ಮಾಡಿ, ಆ ನಂತರ ಎಡ ಪಾರ್ಶ್ವದಿಂದ ಲೆಫ್ಟ್ ನಾಸ್ಟ್ರಿಲ್ ಇಂದ ಇನ್ಹೇಲ್ ಮಾಡಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಹಾಗೆ ನಿಧಾನವಾಗಿ ರೈಟ್ ನಾಸ್ಟ್ರಿಲ್ ಇಂದ ಹೊರಗಡೆ ಹಾಕ್ತಾ ಬನ್ನಿ. ಮತ್ತೆ ರೈಟ್ ನಾಸ್ಟ್ರಿಲ್ ಇಂದನೇ ತಗೊಳ್ಳಿ ಉಸಿರನ್ನ, ಹಾಗೆ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟ್ರಿಲ್ ಇಂದ ಎಕ್ಸೇಲ್ ಮಾಡ್ತಾ ಬನ್ನಿ. ಹಾಗೆ ಇದು ಒಂದು ಸೈಕಲ್ ಹಾಗೆ ಕಂಟಿನ್ಯೂ ಮಾಡಿ. ಈ ಅಭ್ಯಾಸದಲ್ಲಿ ನಿಧಾನವಾಗಿ ಅಭ್ಯಾಸವನ್ನ ಮಾಡ್ತಾ ನಿಮ್ಮ ಇಂಟರ್ನಲ್ ಎನರ್ಜಿ ಏನಿದೆ ಅದನ್ನ ಹೆಚ್ಚಿಸ್ತಾ ಬನ್ನಿ. Do slowly observe your breathing and do it. It increases your internal energy. ಈ ಅಭ್ಯಾಸದಿಂದ ಶರೀರದಲ್ಲಿ ಉಷ್ಣತೆ ಮಾಡ್ತಾ ಬನ್ನಿ. ನೀವು ಶರೀರದಲ್ಲಿ ಉಷ್ಣತೆ ಸಮಸ್ಥಿತಿಯಲ್ಲಿ ನಾವು ಮಾಡ್ತಾ ಇಟ್ಕೊಳ್ತಾ ಹೋಗ್ಬೋದು. ಶರೀರ ಇಟ್ ಬ್ಯಾಲೆನ್ಸಸ್ ಅವರ್ temperature in your body and also it balances our blood circulation. ಹೈ ಬಿಪಿ ಇರುವವರು ಈ ಅಭ್ಯಾಸವನ್ನ ನಿರಂತರವಾಗಿ ಅರ್ಧ ಗಂಟೆಯವರೆಗೆ ಈ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡಿದ್ರೆ ಆದಲ್ಲಿ ನಿಮ್ಮ ರಕ್ತದ ಒತ್ತಡವನ್ನ ಸಮಸ್ಥಿತಿಗೆ ತರೋದಕ್ಕೆ ಉತ್ತಮವಾದಂತ ಅಭ್ಯಾಸ ಈ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮದ ಅಭ್ಯಾಸ. ದೇಹವನ್ನ ನೇರವಾಗಿ ಇಟ್ಕೊಳ್ಳಿ. ದೇಹವನ್ನ ಮತ್ತೆ ಹಿಂದೆ ಮುಂದೆ ಮಾಡೋದು ಬೇಡ, ಆರಾಮಾಗಿ ಕೂತ್ಕೊಳ್ಳಿ. ನೇರವಾಗಿ ಇಟ್ಕೊಂಡು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಅಭ್ಯಾಸದಿಂದ ನಿಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಇಟ್ ಇನ್ಕ್ರೀಸಸ್ ಯುವರ್ ಮೆಮೊರಿ ಪವರ್, ಆಲ್ಸೋ ಮೆಂಟಲ್ ಬ್ಯಾಲೆನ್ಸ್, ಬಾಡಿ ಬ್ಯಾಲೆನ್ಸ್.
ಎಡ ಹೊಳ್ಳೆಯಿಂದ ಹೊರ ಹಾಕಿ ಲೆಫ್ಟ್ ನಾಸ್ಟ್ರಿಲ್ ಇಂದ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ಈ ಅಭ್ಯಾಸದಲ್ಲಿ ಎಷ್ಟು ನಿಧಾನಗತಿಯಲ್ಲಿ ಅಭ್ಯಾಸವನ್ನ ನೀವು ಮಾಡ್ತೀರೋ ಅಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ದೇಹದಲ್ಲಿ ನಿಮ್ಮ ಶಕ್ತಿಯ ವರ್ಧನೆ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಬ್ರೀದಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ಮ ಶರೀರದಲ್ಲಿ ಉಷ್ಣತೆಯ ಬ್ಯಾಲೆನ್ಸ್ಡ್ ಆಗಿರ್ತದೆ. ಮತ್ತೆ ರಕ್ತದ ಒತ್ತಡ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಚ್ಚಿನ ಸಮಯ, ಅಂದ್ರೆ ಸುಮಾರು 20 ರಿಂದ 30 ನಿಮಿಷದವರೆಗೆ 20 to 30 seconds we have to do this pranayama every day. ಸೊ ಈಗ ಈ ಒಂದು ಸಮಯದಲ್ಲಿ ಸಮಯದ ಅಭಾವ ಆಗಿರೋದ್ರಿಂದ ಹೇಗೆ ಮಾಡ್ಬೇಕು ಅನ್ನೋದನ್ನ ಮತ್ತೆ ನೀವು ಯಾವಾಗ ಎಷ್ಟು ಸಮಯ ಮಾಡ್ಬೇಕು ಅದರದ್ದು ಏನ್ ಅನುಕೂಲ ಅಂತ ನಾವು ಇವಾಗ ಕಲಿಸ್ತಾ ಹೋಗ್ತೀವಿ. ಆದ್ರೆ ಯಾರಿಗೆ ಯಾವ ಸಮಸ್ಯೆ ಇದೋ ಆ ಸಮಸ್ಯೆ ಇರುವವರು ಆ ಅಭ್ಯಾಸವನ್ನ ಪ್ರತಿನಿತ್ಯ ಒಂದು ನಿಮ್ಗೆ ಆರಾಮಾಗಿ ಯಾವ ಸಮಯ ಸಿಗ್ತದೋ ಆ ಸಮಯದಲ್ಲಿ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಅನುಲೋಮ ವಿಲೋಮ ಅಭ್ಯಾಸ ಇವಾಗ ಮಾಡಿದೀವಿ. ಈಗ ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ ಮಾಡೋಣ. ಭ್ರಾಮರಿ, ಭ್ರಮರ, ದುಂಬಿ. ಸೊ ದುಂಬಿ ಹೇಗೆ ಹಮ್ಮಿಂಗ್ ಸೌಂಡ್ ಮಾಡ್ತದೋ ಆ ರೀತಿಯಾಗಿ ಸೌಂಡ್ ಮಾಡ್ತಾ ನಾವು ಉಸಿರನ್ನ ಹೊರಗಡೆ ಹಾಕ್ತೀವಿ. ಉಸಿರನ್ನ ತಗೊಳ್ತೀವಿ, ಹಮ್ಮಿಂಗ್ ಸೌಂಡ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ತೀವಿ. ಸೊ ಈಗ ನಾವು ಯಾವುದೇ ರೀತಿಯ ಕೈನ ಮುದ್ರೆ ಹಾಕೊಡದೆ ಅಭ್ಯಾಸವನ್ನ ಮೊದಲಿಗೆ ಮಾಡೋಣ. ಸೊ ಆನಂತರ ಹೇಗ್ ಮಾಡೋದು ಅಂತ ತಿಳ್ಕೊಂಡ್ಮೇಲೆ ಆನಂತರ ನೀವು ಮುದ್ರಾ ಹಾಕಿ ಅಭ್ಯಾಸವನ್ನ ಮಾಡೋಣ. ಉಸಿರನ್ನ ತಗೊಳ್ಳಿ. ಈಗ ಮುದ್ರ ಹಾಕಿ ಮಾಡೋಣ. ನಿಮ್ಮ ಬೆರಳುಗಳನ್ನ ಮುಟ್ಟಿನ ಮೇಲೆ ಮತ್ತೆ ಉಬ್ಬಿನ ಮೇಲೆ, ಕಿರು ಬೆರಳನ್ನ ಕೆಳಗಡೆ ಹೀಗೆ ಇಟ್ಕೊಳ್ಳೋಣ. ಹಾಗೆ ಹೆಬ್ಬೆರಳನ್ನ ಕಿವಿ ಮುಚ್ಕೊಳ್ಳೋಣ. ಮುಚ್ಚಿ ಇದೇ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ನಿಮ್ಮ ಸೌಂಡ್ ಅನ್ನ ನೀವೇ ಕೇಳ್ತಾ ಬನ್ನಿ. ಕಿವಿಯನ್ನ ಮುಚ್ಚಿ ನಿಮ್ಮ ಸೌಂಡ್ ಅನ್ನ, ಹಮ್ಮಿಂಗ್ ಸೌಂಡ್ ಅನ್ನ ನೀವೇ ಕೇಳ್ತಾ ಬನ್ನಿ. ಆಗ ನಿಮ್ಗೆ ಒಂದ್ ರೀತಿಯ ವೈಬ್ರೇಷನ್ ನಿಮ್ಮ ಇಡೀ ಒಂದು ಇಂದ್ರಿಯಗಳಿಗೆ, ಕಣ್ಣು, ಕಿವಿ ಮತ್ತೆ ಈ ಭಾಗಗಳಿಗೆ ವೈಬ್ರೇಷನ್ ಆಗ್ತಾ ಆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತಾ ಅದರ ಒಂದು ಕೆಲಸವನ್ನ ಕ್ರಿಯಾಶೀಲವಾಗಿ ಮಾಡೋದಕ್ಕೆ ಈ ಅಭ್ಯಾಸ ಉತ್ತಮವಾದಂತ ಅಭ್ಯಾಸ. ಈ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ಈಗ. ಸ್ವಲ್ಪ ಕಾಲನ್ನ ಚಾಚಿ ನಿಮ್ಮ ಕಾಲುಗಳಿಗೆ ಸ್ವಲ್ಪ ಚಾಲನೆ ಕೊಟ್ಟು ಕಾಲುಗಳಿಗೆ ಸ್ವಲ್ಪ ವಿಶ್ರಾಂತಿಯನ್ನ ಕೊಡ. ಸ್ವಲ್ಪ ಚಾಲನೆ ಕೊಡಿ. ಹಾಗೆ ಕೈಗಳಿಗೆ, ಕೈ ಬೆರಳುಗಳಿಗೆ ಚಾಲನೆ. ಸೊ ಹಾಗೆ ಮುಷ್ಟಿ ಮಾಡಿ ರೊಟೇಟ್ ಆಪೋಸಿಟ್ ಸೈಡ್. ಹಾಗೆ ಕೈ ಹಿಂದೆ ಮುಂದೆ. ಈಗ ಉದ್ಗೀತ ಪ್ರಾಣಾಯಾಮ ಮಾಡೋಣ. ಓಂಕಾರದ ಜೊತೆಯಲ್ಲಿ ಉದ್ಗೀತ ಪ್ರಾಣಾಯಾಮ. ಉದ್ಗೀತ ಅಂದ್ರೆ ದೀರ್ಘವಾಗಿ ನಾವು ಓಂಕಾರವನ್ನ ಹೇಳುವಂತ ಅಭ್ಯಾಸ. ಈ ಒಂದು ಅಭ್ಯಾಸದಲ್ಲಿ ಒಂದು ಗಮನ ಇಡಿ. ದೀರ್ಘವಾಗಿ ಉಸಿರು ತಗೊಂಡು ನೀವು ಆನಂತರ ಉಸಿರನ್ನ ಹೊರಗಡೆ ಹಾಕ್ತಾ ಅಭ್ಯಾಸವನ್ನ ಮಾಡೋದ್ರಿಂದ ದೀರ್ಘವಾಗಿ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಸೊ ಈಗ ಮಾಡೋಣ. ಚಿನ್ಮುದ್ರಾ, ಬೆನ್ನು ನೇರವಾಗಿ ಇಟ್ಕೊಳ್ಳಿ, ಕತ್ತು ನೇರವಾಗಿರ್ಲಿ. ಓ
शान्तिरन्तरिक्षगं शान्ति पृथिवी शान्ति रापः शान्तिरोषधयः शान्तिः वनस्पतयः शान्ति विश्वे देवाः शान्ति ब्रह्म शान्ति सर्वगं शान्ति शान्तिरेवा शान्ति सामा शान्तिरेधि ॐ शान्ति 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 हरि ओम श्री गुरुभ्यो ಸೀರಿಯಸ್ ಆಗಿ ಅಭ್ಯಾಸವನ್ನ ಮಾಡ್ತೀವಿ. ಈಗ ಕೊನೆಯದಾಗಿ ನಾವು ಸಿಂಹಾಸನ ಮಾಡೋಣ. ಸಿಂಹಾಸನ, ನಾಲ್ಗೆ ಹೊರ ಚಾಚಿ ಸೌಂಡ್ ಅನ್ನ ಸಿಂಹದ ರೀತಿಯಲ್ಲಿ ಗರ್ಜನೆ ಮಾಡ್ತಾ ಮುಂದೆ ದೇಹವನ್ನು ತಂದು ಗರ್ಜನೆ ಮಾಡ್ತಾ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಓಕೆ, ಹಾಗೆ ಸ್ವಲ್ಪ ಗಂಟಲಿಗೆ ಈಗ ಹಾಸ್ಯಾಸನ. ಯಾರಿಗೆ ಏನಾದ್ರೂ ಕೇಳಲಿಕ್ಕೆ ಇದ್ರೆ ಕೇಳಿ.